ಕೋಟಿ ಸಲ ವಂದನೆ ಸಲ್ಲಿಸ್ಬೇಕಾಗ್ಯದ್ರಿಪ್ಪ. 1 ಕೋಟಿ 2 ಕೋಟಿ ರೀ. ಹ್ಞೂ ರೀ. ಈ ಅಪ್ಪಗಳಿಗೆ ಬಿಟ್ಟು ಅಣ್ಣಗಳಿಗೆ ಬಿಟ್ಟು ಎಲ್ಲಾರು ಇಲ್ಲಿ ಕುಂತವ್ರಿಗೆ ಬಿಟ್ಟು ಅವ್ವದವ್ರಿಗೇನೆ 2 ಸಲ ಯಾಕೆ ಮಾಡಿದ್ರಿ ಸರ? 2 ಕೋಟಿ 1 ಕೋಟಿ ಯಾಕೆ ಸಲ್ಲಿಸ್ಬೇಕಾಗ್ಯದಪ್ಪ ಅಂತಂದ್ರ ಹಾ, ತಾಯಿ ಅನ್ನೋದು ವಸ್ತು ದೊಡ್ಡದತ್ತಮ್ಮ. ತಾಯಿ ವಸ್ತು ದೊಡ್ಡದ. ಅಪ್ಪ ದೊಡ್ಡವಲ್ಲ, ಅವನ ತಾಯಿನ ದೊಡ್ಡಕ್ಕಿನಂಗೆ ಆಯ್ತು. ಅಪ್ಪನು ಅದಾನ ಕರೆ, ಅಪ್ಪನ ಕರ್ತವ್ಯ ಭಾಳ ಅದತ್ತಮ್ಮ, ಬೇರೆ ಆತಮ್ಮ. ತಾಯಿ ಕರ್ತವ್ಯ ಬೇರೆ ಅದ. ಅದು ಹೆಂಗದ ಹೇಳ್ರಿ. ಉಂದ ದೊಡ್ಡದತ್ ನಾ ಹೇಳ್ತೇನೆ. ತಾಯಿ ಕರ್ತವ್ಯ ಏನಪ್ಪಾ ಅಂತಂದ್ರ ಏನದಪ್ಪ ತಂದೆ ಕರ್ತವ್ಯ? ತಾಯಿ ಕರ್ತವ್ಯ ಏನದ? ಇವರು ನಮ್ಮ ಅಪ್ಪರಿ, ಇವ್ರು ನಮ್ಮ ಚಿಕ್ಕಪ್ಪರು. ಮಾತಾಡ ನೋಡ್ರಿ ಹೆಂಗ್ ಮಾತಾಡ್ತಾರ ಇವ್ರು. ಎಲ್ಲೇ ಬೆದರಿ ಬಂದದ್ರಿ ಇದು. ಅಲ್ಲ, ಇವ ಮಾತಾಡೋದು ನೋಡೋಣ ನನಗೊಂದು ಮಾತು ನೆನಪಿರ್ತ. ಏನ್ ಬರ್ತದೆ? ನಮ್ಮ ಇಸ್ಲಾಂ ಧರ್ಮದಾಗ ಹಾಡ್ತಿರ್ಕಂತ ಕಲಾವಿದ ಮರ್ತೂಜ ವಾಲಿಕಾರ. ಮರ್ತೂಜ ವಾಲಿಕಾರ ಏನಪ್ಪಾ ಅಂತಂದ್ರ ಏನಂದ್ರಪ್ಪ ಅಂತಂದ್ರ ಏನಂದ್ರಿ ಅವರು? ಎಣ್ಣ ಭಗವಂತ ನಾಮಸ್ಮರಣೆ ಮಾಡ್ಬೇಕಂತೀನಿ ನಾನು. ಭಗವಂತನ ಭಂಡಾರನ ಹಚ್ಕೊಂಡು ಆ ಸದ್ಗುರು ಅಮೋಘ ಸಿದ್ದೇಶ್ವರ, ಬೀರ್ಲಿಂಗೇಶ್ವರ, ಮಾಲಿಂಗೇಶ್ವರ ಇವರ ಸಂದೇಶವನ್ನ ಸಾರಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ ಅಣ್ಣ ಅಂತೇಳಿ ಅವ್ರು ಕೇಳ್ಕೊಂಡ್ರು ಒಂದ್ಸಲ. ಹೌದು. ಅವಾಗ ನಾವಂದೇವಿ, ಅಲ್ಲೋ ಅಣ್ಣ ನೀನು ಇಸ್ಲಾಂ ಧರ್ಮದವ, ನಾವು ಹಿಂದೂಗಳು. ಭಂಡಾರ ಹಚ್ಚಿ ಹಾಡದಪ್ಪ ಅಂತಂದ್ರೆ ನಿಮ್ಮದು ಕುರಾಣ, ರೋಜಾ, ನಮಾಜ, ಜಕಾತ ನಿಮ್ಮದು. ಹೌದು. ಅದಕ್ಕೆ ಇದು ನಮ್ಮದು ಪುರಾಣ, ನಿಮ್ಮದು ಕುರಾನ ಅಂದ ಹೊತ್ನಾಗ ಅವ ಏನನ್ಬೇಕು ಗೊತ್ತಾ? ಹಿಂದ ಅಕ್ಬರ್ ಬೀರ್ಬಲ್ ಅವರು ಇದ್ರು, ಅವರು ಇಸ್ಲಾಂ ಮತ್ತು ಹಾಲ್ಮತವ್ರು ಇದ್ರು. ಯಾವ ನಮ್ಮ ದಸ್ಕೀರ್ ಸಾಬ್ ಆಗೋದ್ರು, ದಸ್ಕೀರ್ ಸಾಬ್ ಮಹಾರಾಜ್ ಅಂತೇಳಿ. ಹೌದು. ಮುರುಘಾನೂರದೊಳಗೆ ಇರ್ತಕ್ಕಂಥ ದಸ್ತಪ್ ಮಹಾರಾಜರಾಗೋದ್ರು. ಹಂಗ ಭಗವಾನ್ ಏಕ ನಾಮ ಅನೇಕ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ ಅಂತ ಹೇಳಿ ಎಣ್ಣಾದ ದೇವ್ರ ಸೇವೆ ಮಾಡಕ್ ಆ ಧರ್ಮ ಈ ಧರ್ಮ ಏನ್ ಸಂಬಂಧ ಇಲ್ಲ, ನಾ ಒಡ್ಡಿ ವಾಲಗ ಶಿವಸ್ಥಾನ ಸೇವೆ ಮಾಡ್ತೀನಿ, ನಮಗ್ ಸಾತಿ ಇರ್ರಿ ಅಂತೇಳಿ ಅಂದ್ರ ಮಾಡಲೂಗಿನ ಅಂತೇಳಿ ನಮ್ಮೂರದ ಹಿರಿಯರಾಗಿರ್ತಕ್ಕಂಥವ್ರು, ಹಾಲು ಮತದ ಕುಲ ಬಾಂಧವರು ಮತ್ತು ಇನ್ನಿತರ ಎಲ್ಲಾ ಕುಲ ಬಾಂಧವರು ಕೂಡಿ ಆ ಒಂದು ಚಿಕ್ಕ ಬಾಲಕ ಇಸ್ಲಾಂ ಧರ್ಮದಾಗಿದ್ರು ಕೂಡ ಈ ಒಡ್ಡಿ ವಾಲಗ ಶಿವಸ್ಥಾನ ಸೇವೆ ಮಾಡಕ ಸಂಬಳ ಇಟ್ಟಾನಪ್ಪ ಅಂತೇಳಿ ನಮ್ಮ ಊರವರೆಲ್ಲರೂ ಕೂಡಿ ಇನ್ನಿ ಹಾಡಪ್ಪ ನೀನ್ ನಮ್ಮ ಬಳವಾಟ ಗ್ರಾಮದ ಒಂದು ಸಂಗೀತಪ್ಪ ಅಂದ್ರೆ ನಮ್ಮ ಊರಿಗೆ ಹೆಸರು ಬರ್ತದ ಅಂತ ಅಂತೇಳಿ ಆ ಸಂಘನ ವಿಚಾರ. ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರೆ ಈಗ ಯಾಕೆ ಹೇಳ್ಬೇಕಾಗೈತ್ರಿ ಮಾತ? ಇವರು ಹಾಡಕತ್ತಿ 1 ವರ್ಷ ಆಯ್ತು. ಈ ಹೊಸ ಸಾಹಿತ್ಯ ಬರೋದು 1 ತಿಂಗಳು ಬೇಡ 1.5 ತಿಂಗಳಾಯ್ತು. ಹೌದು. ಯಾಕಪ್ಪ ಅಂತಂದ್ರೆ ನಾವು ಹಾಡುವಂತ ಹಾಡಿನಲ್ಲಾಗ್ಲಿ, ಈ ಬಾರಿಸಾಡುವಂತ ವಾದ್ಯದಲ್ಲಾಗ್ಲಿ, ನಾವು ಮಾತಾಡ್ತಕ್ಕಂಥ ಮಾತಿನಲ್ಲಿ ಆಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು. ಹಾಗೆ ಆಗ್ತವ್ರಿ, ಆಗ್ಬೋದು ಅಂತ ನಿಮ್ ಮುಂದೆ ಭವಿಷ್ಯ ಹೇಳ್ಬೇಡ್ರಿ. ಆ ಲೋಪದೋಷಗಳು ಆಗಿರ್ತಕ್ಕಂಥವನ್ನ ನಿಮ್ಮ ಮನೆಯೊಳಗೆ ಹೆಂಗ ಮಕ್ಕಳು ತಪ್ಪು ಮಾಡಿರ್ತಾರ, ಆ ಮಕ್ಕಳ ತಪ್ಪನ್ನ ಹೆಂಗ ಕ್ಷಮಾ ಮಾಡ್ತೀರಿ, ಆ ನಮ್ಮ ಇವು ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ನಮ್ಮ ತಪ್ಪನ್ನು ಕ್ಷಮಾ ಮಾಡ್ಬೇಕಂತ ಒಂದು ಕಳಕಳಿ ವಿನಂತಿ ಐತಿ. ಅದಕ್ಕ ಈಗ ನಮ್ಮ ಹಿರಿಯ ಕಲಾವಿದರು ಬಂದು ದಿಮ್ ಹೊಡೆದ್ರು ಕೇರಿ ಅವ್ರು ಏನಂದ್ರಪ್ಪ ಅಂತಂದ್ರ ನಮ್ಮ ಬಳವಾಟ ಗ್ರಾಮದ ಅಮೋಘ ಸಿದ್ದೇಶ್ವರ ಸಂಘ ಅವರು ದಿಮ್ ಹೊಡೆದು ಯಾವ ಪ್ರಕಾರ ಹೆಜ್ಜೆ ಇಡ್ತಾರ ಆ ಪ್ರಕಾರ ಮುಂದ ನಾವು ಹೋಗೋಣ ಅಂತ ಒಂದು ಮಾತುಗಳನ್ನ ಹೇಳ್ಯಾರ ಪರಸು ಮಾಸ್ತರ್. ಇಲ್ಲಿ ಬ್ರಹ್ಮ ವೇದಿಕೆ ಮೇಲೆ ನಮ್ಮ ಉತ್ತನಾಳ ಗ್ರಾಮದ ಹಿರಿಯ ಕಲಾವಿದರ ಪರಸು ಮಾಸ್ತರ್ ಜೋಡಿ ಒಂದು ಇಲ್ಲಿ ಸೇವೆ ಮಾಡೋದು ನಮ್ಮ ಸೌಭಾಗ್ಯ ಅಲ್ಲಕ. ಸೌಭಾಗ್ಯ ಅನ್ನೋದ ನಿಮ್ ಪುಣ್ಯನೂ ಅದ. ಯಾಕೆ ಹೇಳ್ಬೇಕಪ್ಪ ಈ ಮಾತು? ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಇದೇ ಮಾತ ಯಾಕೆ ಹೇಳ್ಬೇಕಾಗ್ಯದ್ರಿ? ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲಾ ಸುನ್ಯಾಳ ಗ್ರಾಮದಾಗ ಅಲ್ಲಿ 1000 ಮೇಳ ಕುಡಿದವು, 1000 ಮಂದಿ ಕುಡಿದ್ರಿ. ಸಾವಿರಾರು ಮಂದಿ ಕುಡಿದ್ರು. ಆ ಕಡೆ ಹೋದ್ರು ಪರಸು ಸರ, ಈ ಕಡೆ ಹೋದ್ರು ಪರಸು ಸರ. ಇದು ಹೆಂಗ್ರಿ ಇಡೀ ಅಲ್ಲಿ ಸುನ್ಯಾಳ ಗ್ರಾಮದ ನಮ್ಮ ಸೊನ್ಯಾಳ ಹನುಮಂತರಾಯಗೌಡರ ಎಲ್ಲಾ ಕಾರ್ಯಕ್ರಮಗಳನ್ನ ಅವ್ರು ಮಾಡಿ ಮುಗಿಸಿ ಎಷ್ಟೇ ಬೇಸರ ಆದ್ರೂ ಕೂಡ ಅಣ್ಣವ್ರ ಬಂದೇವ್ರಿ, ಎಷ್ಟು ಮಂದಿ ಫೋನ್ ಹಚ್ಚಿದ್ರು ಕೂಡ ಅಂತವ್ರ ಜೋಡಿ ನಾವು ಇವತ್ತು ಸೇವೆ ಮಾಡಕತ್ತಪ್ಪ ಅಂದ್ರೆ ನಮ್ದು ಒಂದು ಭಾಗ್ಯ ಅದ. ಅವ್ರ ಜೋಡಿ ವಾದ ಮಾಡುವಂತ ನಮ್ದು ಚಿಕ್ಕ ಮೇಳ ಅದ. ಏನೋ ನಮ್ಮ ಅಲ್ಪಮತಿ ಗುರುನಾಥ ಬುದ್ಧಿ ಕೊಟ್ಟದಷ್ಟು ನಾವು ಗುರುಗಳು ಬಂದಾರ, ಅವ್ರ ಜೊತೆ ಚರ್ಚೆ ರೂಪವಾಗಿ ಏನ್ರ ಚರ್ಚೆ ಮಾಡ್ರಿಪ್ಪ ಅಂತೇಳಿ ದೈವರು ಅಪ್ಪಣೆ ಕೊಟ್ರೆ 1-2 ಮಾತ ಸರ್ ಜೋಡಿ ಚರ್ಚೆ ಮಾಡ್ತೇವಿ. ಇಲ್ರಿಪ್ಪ ಹಿಂಗ ಬೆಳತನ ಹಾಡ್ಕೋತ ಹೋಗ್ರಿ ಅಂತೇಳಿ ಹೇಳಿದ್ರ ಹಿಂಗ ಹಾಡ್ಕೋತ ಹೋಗ್ತೇವಿ. ಹೆಂಗ ದೈವ ಯಾವ ತರ ಅಪ್ಪಣೆ ಕೊಡ್ತಾ ಆ ತರ ವಿಚಾರ ಮಾಡ್ತೇವ್ರಿ. ಹಾ ರೀ, ಈಗ ನನಗೊಂದು ಮಾತು ಬರಾಕತ್ತದ. ಅಲ್ಲಿ ಒಬ್ಬ ಅಣ್ಣ ನಿಂತಾನ, ಅಲ್ಲಿ ಹೊಂಟೋನ, ಅವ್ನು ನೋಡಿದ ಕೂಡ ಒಂದು ಮಾತು ನೆನಪು ಬರಾಕತ್ತದ. ಏನ್ ನೆನಪಂತು ಮಾರಾಯ ನಿನಗ? ಮೊನ್ನೆ ಸರೂರು ಕಾರ್ಯಕ್ರಮ ಹೋಗಿದ್ದೇವ್ ನಾವು. ಹೌದು. ಇವ ಹಂಗಾರ ನಿಂತಾನ, ಅಲ್ಲಿ ಒಬ್ಬ ಇದ್ರಿಗೆ ಕೊಳ್ಳಿ ತಗೊಂಡ್ ನಿಂತಿದ್ರಿ ಉದ್ದಕ್ಕ. ಅಯ್ಯಪ್ಪ.
ಅವ್ ನೋಡೋಣ ನನ್ಗೆ ಯಾಕೆ ನೆನಪು ಅಂತಂದ್ರ ಅಣ್ಣನ್ ನೋಡೋಣ ನನ್ಗೆ ಅನ್ಸಿಕ್ ಬರಕತ್ತ. ಹಾ 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 ಯಾಕಪ್ಪ ಅಂತಂದ್ರ ಅಲ್ಲಿ ಕೊಳ್ಳಿ ತಗೊಂಡ್ ನಿಂತಿದ್ನಲ್ಲ, ಯಾಕೆ ಹೋಗೋಣ ಹಿಂಗ್ಯಾಕ್ ನಿಂತಿ ಅಂತನ್ಯ. ಹೌದು. ಏನಿಲ್ಲ ನೋಡ್ರಿ ಮಾಸ್ತರ, ನಿಮ್ದೇನಿಲ್ಲ, ನೀವು ಸುಮ್ ಮಾತಾಡ್ರಿ. ನೀವು ಸುಮ್ಮೋರಿ ನೀವು. ಅಲ್ಲ ನಾವು ಸುಮ್ ಮಾತಾಡ್ತೀರಪ್ಪ, ನೀವ್ ಯಾಕೆ ಕೊಳ್ಳಿ ತಗೊಂಡ್ ನಿಂತ್ರಿ, ನಮ್ಗೆ ಅನ್ಸಿಕ್ ಬರಕತ್ತ ಅಂತ ನಾ ಅಂತಂದೆ. ಹಾ ಅವಾಗ ಅವ ಏನ್ ಅನ್ಬೇಕ್ರಿ, ಏನ್ ಅನ್ಬೇಕ್ರಿ ಅವ? ನಿಮಗೇನು ಮಾಡಲ್ರಿ, ನಿಮ್ನ ಯಾವ ಸುಳಿ ಮಕ್ಳು ಕರ್ಸ್ಯಾರ ಅವ್ರು ನೋಡಕ್ ಹುಡ್ಕಾಕತ್ತೀನ್ರಿ ಅಂತಂದವ. ಬರಬ್ಬರಿ ಕೊಟ್ಟನ್ರಿ ಉತ್ತರ ನಿನಗೆ. ಅದಕ್ಕೆ ಅಲ್ಲಿ ಯಾರು ನಿಂತ್ರಿ ಅವ್ರು ನಿಂತವ್ರು ನೋಡಿದ್ ಕೂಡ ನಮ್ಗೆ ಅನ್ಸಿಕ್ ಬರಾಕತ್ತದ. ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ಬರ್ಬೇಕು. ಅದಕ್ಕ ಸರ್ ಒಂದು ಜೋಕ್ಸ್ತೊಂದಿಗೆ ಒಂದು ಮಾತುಗಳನ್ನ ಹೇಳಿ ನಮಗ ಬಿಟ್ಕೊಟ್ರಿ ಎಲ್ಲ ಮಾತಾಡಕ. ಅವ್ರು ಹಿರಿಯ ಕಲಾವಾದ್ರಾದ್ರು ಹೆಂಗ ನೋಡು, ತುಂಬಿದ ಕೂಡ ಯಾವತ್ತು ತುಳ್ಕೋದಿಲ್ಲ ತುಳಿಕ್ ಹೋಗೋದು. ಹಾ, ಅದಕ್ಕೆ ಒಂದು ಮಾತ, ಒಬ್ಬ ಮನ್ಯಾಗ ಒಬ್ಬ ತಂದಿದ್ದ ಏನು ಮಾಡ್ತದೇನ್ರಿ? ತಂದಿದ್ದ 2 ಎತ್ತುಗಳಿದ್ದು ಊರುಗಳು. ಊರುಗಳಿದ್ದು ಸಣ್ಣ ಮಗನು, ಅವನು ಅಷ್ಟೇ ವಾಂಡಿದ್ದ, ಅದು ಎತ್ತನು ಒಂದು ಅಷ್ಟೇ ವಾಂಡಿತ್ತು. 2 ವಾಂಡ ತಗೋ. ತಮ್ಮ ಎತ್ತು ಏನು ವಾಂಡ್ ತೆಗಿತದ, ಆ ಎತ್ತಿನ ಹೋಗಿ ಬಾಜಾರ್ಕ್ ಹೋಗಿ 100,000 ರೂಪಾಯಿಕ ಮಾರಿ ಬಂದ್ಬಿಡು. ಅದು 100 ರೂಪಾಯಿಕ 150 ರೂಪಾಯಿ 100 ರೂಪಾಯಿಗೆ ಮಾರಿ ಬಂದ್ಬಿಡು ಅಂತದ. ಅವ ಹೋದ ಬಜಾರ್ಕ ಹೋದ ಮಾರಾಕ. ಬಜಾರ್ಕ್ ಹೋಗಿ ಮಾರ್ಕೆಟ್ನಾಗ ಕಟ್ಟಿದ ಎತ್ತ ಅಲ್ಲಿಗೆ ವ್ಯಾಪಾರಸ್ಥರು ಬಂದ್ರು. ವ್ಯಾಪಾರಸ್ಥರು ಏನಾಯ್ತ್ರಿ ಹೇಳ್ರಿ? ಬರೋನಿದ್ರೆ ತಮ್ಮ ಏನ್ ಹೇಳ್ತು ಎತ್ತಿಗೆ, ಏನ್ ಬೇಡ್ತ್ರಿ ಬೇಡ್ರಿ ಮಲ್ಲಕ್ರ? ಕೊಡ್ತೀನಿ ಬೇಡ್ರಿ. ಏನ್ ಬೇಡ್ತೀರಿ ಬೇಡ್ರಿ? ಅವ 500 ರೂಪಾಯಿ ಕೊಡ್ತಾನಂತಂದ. 500 ರೂಪಾಯಿಗೆ ಬೇಡ್ರ ಎತ್ತಿನ ಯಾವಾರ. ಇವ ಏನ್ ಅನ್ಬೇಕ್ರಿ? ಹೇಳುವುದೇ ಕಡೆ ಇದು ಹೇಳುವುದೇ ಕಡೆ. ನಮ್ಮ ಪೆಳನ 100 ರೂಪಾಯಿ ಬಂದ್ರು ಕೊಟ್ಟು ಬಾ ಅಂತಿದ್ವು, 500 ಬೇಡ್ತಾನೆ. ಕೊಡಲ್ಲ ಹೋರಿ ನೀವು. ಕೊಡದಲ್ರಿ, ನಮ್ಮ ಅಪ್ಪ 100 ಕೊಟ್ಟು ಬಾ ಅಂತ ಹೇಳ, 500 ಬೇಡ್ರಿ ಕೊಡದಲ್ಲ ನಾನು. ಮತ್ತೊಬ್ಬ ಒಂದ್ ತಾಸು ಆದ್ಕೊಳ್ಳಿ ಮತ್ತೊಬ್ಬ ಬಂದ. ಏನ್ ಹೋತಮ್ಮ, ಏನ್ ಹೇಳಿ ಎತ್ತಿ ಮಾರುದನು? ಐತ್ರಿ ಮಾರುದೈತಿ. ಏನ್ ಹೇಳ್ತೀರಿ ಎತ್ತಿಗೆ? ಇಲ್ಲ ನೀವು ಬೇಡ್ರಲ್ಲ, ನಾವು 1000 ರೂಪಾಯಿ ಕೊಡ್ತೀವಿ, 1,000 ಕೊಡ್ತೀವಿ. ಅವ ಆ ಕಡಿ ಇವ ಈ ಕಡಿ ಏನ್ ಮಾತಾಡ್ತಾನ, ಏನ್ ಸುದ್ದಿಲ್ಲ. ನಮ್ಮ ಅಪ್ಪ ಹೇಳೇನ 90 ರೂಪಾಯಿ 100 ರೂಪಾಯಿ ಬಂದ್ರು ಕೊಡು ಅಂತೇಳಿ ಏನ್ 1000 ರೂಪಾಯಿ ಬಿಡ್ತಾನೆ. ಇದು ವ್ಯಾಪಾರ ಆಗಂಕಲ್ಲ. ನಡಿಯೋ ಮರ ನಿನ್ ಕೊಡೋದಿಲ್ಲ ಎತ್ತನ್ನು ನಾವು. ಎತ್ತು ಕೊಡದ ಅಂತ ಹೇಳಿ ಕಳಿಸ್ಬಿಟ್ಟ. 100 ಬಂದ್ರೆ ಕೊಡವ. 100 ಬಂದಾಗ ಕೊಡವ ಅಂತೇಳಿ ವಿಚಾರ ಮಾಡ್ಕೊಂಡು ಅಲ್ಲಿ ಲಾಸ್ಟ್ ಟೈಮ್ ಒಬ್ಬ ಏನ್ ಬಂದ, ತಮ್ಮ 4 ಗಂಟೆ ಆಗಿತ್ತು, ತಮ್ಮ ಎತ್ತು ಕೊಡೋದನೋ ಅಂತ. ಹೌದ್ರಿ ಮಲ್ಲಕ್ರ ಕೊಡೋದೈತಿ, ಟೈಮ್ನು ಭಾಳ ಐತಿಲ್ಲ, ಇರ್ಲಿಕ್ಕೆ ಮನೆ ತಿರ್ಕೊಂಡು ಹೋಗ್ಬೇಕಾಗತ್ತ ಅಂದಾಗ, ಏನ್ ಬೇಡ್ರಿ ಬೇಡ್ರಿಂದ, ನಾ 90 ರೂಪಾಯಿ ಕೊಡ್ತೀನಿ ಅಂತಂದ. ಯಪ್ಪ ಬಾರೋ ಯಪ್ಪ, ನಿನ್ನ ಹುಡುಕತ್ತೆ ಇಂಥವ್ರು ಬೇಕಾಯ್ತು. 90 ರೂಪಾಯಿ ಕೊಡೋನು ಹುಡುಕಾಡಕೈತಿನೋ ಯಪ್ಪ ದೇವ್ರ ಅಂದನವ. ನಾ ನಿನ್ನಂತ ಹುಡುಕತ್ತೀನಿ ಬಾರೋ ಯಪ್ಪ ಅಂತಂದ. ಇನ್ನೊಂದ್ಸರ ಬೇಡ್ರಿ ಅಂತಂದ. 100 ರೂಪಾಯಿ ಕೊಡ್ತಾನೆ ನೋಡಂತಂದ. ಆಯ್ತು ಬರೋಬರಿ ಆಯ್ತು. ಎತ್ತ ವ್ಯಾಪಾರ ಆಯ್ತು. 100 ರೂಪಾಯಿ ಅವಾಗ ನಾಣ್ಯಗಳಿದ್ದು, ಸಣ್ಣ ಚಿಲ್ಲರ ರೂಪಾಯಿ ಇದ್ದು. ಹೌದು. ಅವ್ರ ಅಪ್ಪ ಹೋಗಾಗ ಒಂದು ಮಾತು ಹೇಳಿ ಕಳಿಸಿದ್ದ. ಏನ್ ಹೇಳಿ ಕಳಿಸಿದ್ದನ್ರಪ್ಪ ಅವ? ಎತ್ತ ಮಾರ್ತಪ್ಪ ಅಂತಂದ್ರ ರೊಕ್ಕ ಇಟ್ಕೊಂಡ್ ಕೇರಿ ಅಲ್ಲಿ ಎಲ್ಲಿ ಮಕ್ಕೊಳಕ್ ಹೋಗ್ಬೇಡ, ಎಲ್ಲಿ ಹೊತ್ತು ಮುಣ್ತೋ ಅಲ್ಲೇ ದಾರ್ಯ ಮನ್ಕೋ, ಅಲ್ಲಿಗೆ ವಸ್ತಿ ಮಾಡಿ ಮನ್ಕೋನಿ. ಎತ್ತು ಮಾರ್ಕೊಂಡು ಚಿಲ್ಲಾರ ರೂಪಾಯಿ ಇದ್ದು, ಇವ ಕೈಯಾಗ ಆ ಎತ್ತಿನ ಹಗ್ಗ ಹಿಡ್ಕೊಂಡು ಕಿಸ್ದಾಗ ರೊಕ್ಕ ಹಾಕೊಂಡು ಇವ ಮುಂದೆ ಹೋಗ್ಬೇಕು ಊರಿಗೆ ನಡ್ಕೋತ ಬರೋ ಟೈಮ್ದಾಗ ಅಲ್ಲಿ ಒಬ್ಬ ಪತ್ತಾರ ಭೇಟಿ ಆದ. ನಿಮ್ಗ ಪತ್ತಾರ ಗೌಡ ಭೇಟಿ ಆದನ್ರಿ? ಇವಾಗ ಪತ್ತಾರ ಗೌಡ ಭೇಟಿ ಅನ್ನ. ಭೇಟಿಯಾಗಿ ಎಲ್ಲಿ ಹೊಂಟಿರಿ? ಇಂಥ ಊರಿಗೆ ಹೊಂಟಿ. ನಾವು ಬರ್ತೇವೆ ನೋಡ್ರಿ, ಇಬ್ರು ಕೂಡ ಜೋಡಾಗಿ ಹೋಗೋಣ ಅಂತೇಳಿ ಬೇಸಾಯ್ತು ಅಂತೇಳಿ ಇಬ್ರು ಕೂಡ ಹೊಂಟ್ರು ಇಬ್ರು ಊರಿಗೆ. ಹೋಗುತ್ತಾ ಇನ್ನೊಂದ್ ಸ್ವಲ್ಪ ಅರಗಳಿಗೆ ಹೊತ್ತು ಮುಳುಗಾಕ್ ಬಂದಿತ್ತು. ಹೊತ್ತು ಮುಡಿತಲ್ಲ ಅವ್ ತಂದ್ ಹೇಳಿ ಕಳ್ಸ್ಯಾನಲ್ಲ. ಏನ್ ಹೇಳಿ ಕಳ್ಸಿದ್ದನ್ರವ? ಇಟ್ಕೊಂಡು ಹೊತ್ತು ಮುಳಿದ ಕೂಡ ಎಲ್ಲಿ ದಾರ್ಯಾಗ ಹೊತ್ತು ಮುಡ್ತೋ ಅಲ್ಲೇ ಮುಕ್ಕೋ ದಾರ್ಯಾಗ ಮಾಡಲಿಗೆ ನೀನು ಅಂದಿದ್. ನಾವು ಗಪ್ಪನ ಮುಕ್ಕೊಂಡ್ಬಿಟ್ಟು ನೀವು ಎತ್ತು ಮಾರ್ಕೊಂಡು ದುಡ್ಡು ತಗೊಂಡ್ ಹೋಗವ. ಅವ್ ಪತ್ತಾರ ಗೌಡಿ ಕೇಳ್ತಾನ, ಯಾಕೆ ಹೋತಮ್ಮ ಇಲ್ಲಾಕ್ ಮುಕ್ಕೊಂದಿ? ನಮ್ಮ ಅಪ್ಪ ಹೇಳ್ಯಾನ. ನಮ್ಮ ಅಪ್ಪ ಹೇಳಿದ ಪ್ರಕಾರ ನಾ ಇಲ್ಲಿಗೆ ಮನಗವ್ರಿ. ನಮ್ಮ ಅಪ್ಪ ಹೇಳ್ಯಾನ ಇಲ್ಲೇ ದಾರ್ಯಾಗ ಮುಕ್ಕು ಅಂತ ಹೇಳ್ಯಾನ. ನಾ ಇಲ್ಲೇ ಮುಕ್ಕೊಳವ. ಅವ್ ದಾರ್ಯಾಗ ಮುಕ್ಕೊಂಡ. ಇವನ್ ಬಲ್ಲಿ ಪತ್ತಾರನ ಬಲ್ಲಿ ವಜ್ರ ಮುತ್ತು ರತ್ನ ವೈಡೂರಿ ಇತ್ತು. ಅವ ಇಲ್ಲಿ ಮುಕ್ಕೊಲಕ್ಕ ನನ್ನ ಬಲ್ಲಿ ಸಾಮಾನು ಬಾಳ ಅದಾವ ಅಂತೇಳಿ ಹೋಗ್ಯಾರ. ಒಂದು ಬೇನೆ ಗಿಡ ಇತ್ತು, ಆ ಬೇನೆ ಗಿಡದಾಗ ಹೋಗಿ ಕುಂತನವ. ಬೇನೆ ಗಿಡದಾಗ ಹೋಗಿ ಮೇಲೆ ಕುಂತ. ರಾತ್ರಿ ಎಲ್ಲಾರು ಊಟ ಮಾಡಿ ಮನ್ಕೊಂಡ್ ಟೈಮ್ ಆಯ್ತು. ಆ ಟೈಮ್ದಾಗ ಅಲ್ಲಿಗೆ ಕಳ್ರು ದರೋಡೆಕಾರು ಅದೇ ದಾರಿಲಿ ಹೊಂಟಿದ್ರು ಮಾತಾಡ್ಕೋತ ಹೊಂಟಿದ್ರು. ನೀವು ಡಬ್ ಬಿದ್ದಿತ್ರಿ, ಇದು ರೊಕ್ಕ ಕಿಸ್ತಾಗ ಇಟ್ಕೊಂಡ್ ಕೇರಿ ನಾಣ್ಯದು ಡಬ್ ಬಿದ್ದಿತ್ತು. ಹಾಸಿಗಿಲ್ಲ ಪಾಸಿಗಿಲ್ಲ ಡಬ್ ಬಿದ್ದಿತ್ತು. ಏನು ಇದ್ದಿದ್ದಿಲ್ಲ. ಇವ್ರು ಮಾತಾಡ್ಕೋದ್ರು ಹೊಂಟ್ರು. ಈ ದಾರಿಲಿ ಯಾರು ಕಳ್ರಿಲ್ಲ, ಯಾರು ಇಲ್ಲಿ ಇಲ್ಲಲ್ಲಪ್ಪ, ರೊಕ್ಕ ಹೊಡೆಯವ್ರು ಏನ್ ಮಾಡ್ಬೇಕಂತೇಳಿ ಮಾತಾಡೋ ಕೂತಿದ್ರು. ಡಬ್ ಬಿದ್ದಿದ್ ನೋಡಿ ಅದ್ರಾಗ ಒಬ್ಬ ಏನದ್ ಕಳ್ಳ ಯಾವ್ದೋ ಕುಡಿದು ಬಿದ್ದಿರ್ಬೇಕು. ಅದ್ರ ಬಲ್ಲಿ ಏನಾದ್ರು ನಡೆಯ ಕಡೆ ಅಂತೇಳಿ ರೊಕ್ಕ ಇಲ್ಲ ರೂಪಾಯಿ ಇಲ್ಲ, ಅದ್ರ ಬಲ್ಲಿ ಏನದಾವ ಅಂತೇಳಿ ಮಾತಾಡ್ಕೊತ ಹೊಂಟಿದ್ದ. ಇದು ಏನ್ರಿ ಇದು ಏನ್ ಮಾಡ್ಬೇಕಿದು? ಏನ್ ಮಾಡ್ತಿದ್ರು? ಮಗನ ನನ್ನ ಬಲ್ಲಿ ರೊಕ್ಕ ಇಲ್ಲ ಅಂತೀಯ? ನೋಡಿಲ್ಲ, ನಾ ಎತ್ತು ಮಾರ್ಕೊಂಬಂದು ನನ್ನ ಬಲ್ಲಿ ದುಡ್ಡು ಅದಾವ, ಚಿಲ್ಲಾರ ರೂಪಾಯಿ ದೊಡ್ಡದಾವು. ಕಿಸೆ ಬಾರಿಸ್ಕೊಂಡು ಸಪ್ಪಳ ಮಾಡಿ ತೋರಿಸ್ಕೊಟ್ಟು ಬಿಟ್ಟ ಅವ್ರಿಗೆ ದುಡ್ಡು ಅದಾವ. ಇದ್ರ ಬಲ್ಲಿ ಏನ್ ದುಡ್ಡು ಇರ್ತಾವ ನಿಷೇಧಾಗದ ಅಂತ ಅದ್ರಾಗ ಮತ್ತೊಬ್ಬ ಮಾತಾಡ್ದ. ಅವ ಏನಂದ, ಇದ್ರ ಬಲ್ಲಿ ಕರೆದು ಕೊಡಕತ್ತೇನಂದ್ರೆ ಇದ್ರ ದುಡ್ಡು ಕೊಟ್ಟಿರ್ಬೋದು, ಕೊಟ್ಟಿ ನೋಟ್ ಇರ್ಬೋದು, ಕೊಟ್ಟಿ ರೊಕ್ಕ ಇರ್ಬೋದು. ಕರೆದು ಯಾರು ಕೊಡ್ತಾರ ದುಡ್ಡು ಅಂತೇಳಿ ಅದ್ರಾಗ ಒಬ್ಬ
ಇದು ಕೊಟ್ಟಿ ನೋಟದವನ್ನ ಚೆಕ್ ಮಾಡಕ್ ಬರ್ತಾರೆ. ಏ ಮಕ್ಕಳೇ ಕೊಟ್ಟಿ ಅಲ್ಲಿದು ನಾ ಸುಳ್ಳು ಹೇಳಿದ್ರೆ ಅಲ್ಲಿ ಗಿಡದ ಬೇನ್ ಗಿಡದ ಪತ್ತಾರ ಕುಂತಾನ ಪತ್ತಾರ ಕೇಳ್ರಿ ಅಂತ ನಾವು ಅಡಿ ಪತ್ತರ ಗುಡಗ ಮ್ಯಾಗ ಅಂತ ಕೇಳಿದವ. ಅಲ್ಲಿ ಬೇನ್ ಗಿಡದ ಪತ್ತಾರನ್ ಕುಂತಾನ ಪತ್ತಾರನ್ ಕೇಳಿ ಅಂದ್ಕೊಳ್ಳಿ ಅದು ಪತ್ತಾರ ಮುಕುಳಿನ ಸ್ಥಳ ಐತ್ರಿ ಅದು. ಅದಕ್ಕೆ ಅವನು ತಳಗ ತಗೊಂಡು ಇವನು ತಳಗ ತಗೊಂಡು ಹೊಡೆದ ಕೇರಿ ಎಲ್ಲ ದೊಡ್ಡ ರೂಪಾಯಿ ಕಸ್ಕೊಂಡ್ ಹೋದ್ರು. ಅದಕ್ಕೆ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಹೇಳ್ಬೇಕಾಗ್ಯದ್ರಿ ಈ ಮಾತ? ಚಿಕ್ಕ ಸಭಾ ಇದ್ರು ಚೊಕ್ಕಾಯಿ ಕುಂತೈತಿ. ಹಾ ಅದಕ್ಕ ಈ ಯಾರಿಗೆ ನಿದ್ದೆ ಬರಬಾರ್ದು. ಏನೋ ನಮ್ಮ ಅಲ್ಪ ಸೇವೆ ತಪ್ಪಾದ್ರೂ ಕ್ಷಮ ಇರ್ಬೇಕು. ಯಾರಿಗೆ ನಿದ್ದೆ ಬರಬಾರ್ದು. ಆ ಸರ್ಗಳು ಹೇಳಿದ್ರು ನಗು ನಗುತ್ತಾ. ಯಾಕೆ ನಗುದು ಯಾಕಪ್ಪ ಅಂತಂದ್ರ ಮನುಷ್ಯನಲ್ಲಿ ಹಲವಾರು ರೋಗ ಅದಾವು. ನಾನಾ ತರ ನಕ್ರಿಪ್ಪ ಅಂತಂದ್ರ ನಿಮ್ಮ ರೋಗ ನಿವಾರಣೆ ಆಗುತ್ತೆ ಮತ್ತು ಇಲ್ಲಿ ಕಾರ್ಯಕ್ರಮ ನೀವು ಚಂದ ಕೇಳಕ್ ಅನುಕೂಲ ಆಗುತ್ತೆ, ಚಂದ ನಡೀತದ. ಅದಕ್ಕ ಈಗ ಸರಜೋಡಿ ಕಲಾವಂತರಿಗೆ ನಮ್ಮ ಪರಸು ಮಾಸ್ತರಿಗೆ ಒಂದು ಚರ್ಚೆ ರೂಪವಾಗಿ ಮಾತಾಡೋದು ಏನಪ್ಪಾ ಅಂತಂದ್ರ ಏನು ಮಾತಾಡಿದ್ರಿ ಅದು? ವಿಷಯ ರೂಪವಾಗಿ ಇಲ್ಲಿ ಆಧ್ಯಾತ್ಮ ಜೀವಿಗಳು ನಮ್ಮ ಮಾದಪ್ಪ ಶರಣರು ಕುಂತಾರ. ಅದೇ ರೀತಿಯಾಗಿ ನಮ್ಮ ಗುಡಿಯಾಳ ಗ್ರಾಮದ ಆಧ್ಯಾತ್ಮ ಜೀವಿಗಳು ಬಹಳ ಮಂದಿ ಕುಂತಾರ. ಅದಕ್ಕೆ ಏನು ಕೇಳೋದಪ್ಪ ಅಂತಂದ್ರೆ ಈಗ ಏನು ಕೇಳಬೇಕಾಗ್ಯದ್ರಿ? ಈಗ ಚರ್ಚೆ ರೂಪವಾಗಿ ಎರಡು ವಿಷಯ ಅದಾವ್ರಿಪ್ಪ. ಎರಡು ವಿಷಯ ಏನಪ್ಪಾ ಅಂತಂದ್ರೆ ಒಂದು ಭಕ್ತಿ ಮತ್ತು ಇನ್ನೊಂದು ಜ್ಞಾನ. ಭಕ್ತಿ ಮತ್ತು ಜ್ಞಾನ. ನಮ್ಮ ಸರ್ ಯಾವ ವಿಷಯ ಹಾಕೊಂಡು ಮಗ್ ಯಾವ ವಿಷಯ ಬಿಡ್ತಾರೆ ನಮ್ಮ ಅಪ್ಪಾಜಿ ಅವರು, ಆ ವಿಷಯ ಬಿಟ್ಟಂತ ವಿಷಯ ನಾವು ಬೆಳೆಸ್ಕೊಂಡು ಹೋಗ್ತೇವಿ. ಜ್ಞಾನ ಮತ್ತು ಭಕ್ತಿ. ಜ್ಞಾನ ಭಕ್ತಿ ಚರ್ಚೆ ರೂಪವಾಗಿ ಎರಡು ವಿಷಯ ಇಟ್ಟದ. ಸರ್ ಯಾವಾಗ ಹಾಕೋತಾರ ಆ ವಿಷಯ ನಾವು ಬೆಳೆಸ್ಕೊಂಡು ಹೋದ ಉಳಿದಂತ ವಿಷಯ ನಾವು ಬೆಳೆಸ್ಕೋತೇವೆ ಅಂತ ಮಾತನ್ನು ಹೇಳುತ್ತಾ ಈ ಮನುಷ್ಯ ಜನ್ಮಕ್ಕ ಏನ್ ಬೇಕಪ್ಪ ಅಂತಂದ್ರ ಏನ್ ಬೇಕ್ರಪ್ಪ? ಏನ್ ಬೇಡ್ರಿ? ಮೋಕ್ಷ ಮಂಟಪಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಸದ್ಗುರುನಾಥ ಬೇಕು. ಸದ್ಗುರುನಾಥ ಬೇಕ್ರಿ. ಹೌದು. ಏನಪ್ಪ ಅಂದ್ರ ಮೋಕ್ಷ ಅಂದ್ರೆ ಏನು? ಏನ್ರಿಪ್ಪ? ಸದ್ಗುರುನಾಥ ಎಂತವ್ ಬೇಕಪ್ಪ ಅಂತಂದ್ರ ಒಂದು ಸಲ ಗುರುನಾಥ ಆ ಶಿಷ್ಯನ ಮ್ಯಾಗ ಕೈ ಇಟ್ನಪ್ಪ ಅಂತಂದ್ರ 7 ಜನ್ಮದ ಸತ್ ಹುಟ್ಟಿದ್ರು ಅವಂಗ ಎಲ್ಲ ಒಟ್ಟು ತನ್ನ ಕಷ್ಟ ನಿವಾರಣೆ ಆಗ್ಬೇಕು, ಪಾಪ ಪರಿಯಾಗಿ ಹೋಗ್ಬೇಕು. ಅಂತ ಸದ್ಗುರುನಾಥ ಹೆಂಗಪ್ಪ ಅಂತಂದ್ರ ಯೋಗಿಗಳೊಳಗ ಸದ್ಗುರುನಾಥರ ಒಳಗ 3 ಪ್ರಕಾರ ಅದಾವು. 3 ಪ್ರಕಾರ ಯಾವ್ಯಾವ್ರಿ ಅವು? ಒಂದು ಜ್ಞಾನ ಯೋಗಿ, ಒಂದು ಕಾಯಕ ಯೋಗಿ, ಒಂದು ಗಾನ ಯೋಗಿ. ದಾನ ಯೋಗಿ. ಗಾನ ಯೋಗಿ ಯಾರಪ್ಪ ಅಂತಂದ್ರ ನಮ್ಮ ಗದಗಿನ ಗ್ರಾಮದಾಗ ಇರ್ತಕ್ಕಂಥ ಪುಟ್ಟರಾಜ ಗವಾಯಿಗಳು. ಅವ್ರ ಕಾಯಕ ಏನಪ್ಪಾ ಅಂತಂದ್ರೆ ಕೊಟ್ಟಿದಂತ ಅಂಧ ಮಕ್ಕಳಿಗೆ ಸಂಗೀತ ಸುಧೆಯನ್ನು ಉಣಿಸಿ ಅವ್ರನ್ನ ಒಂದು ದಡಕ್ ಹಚ್ಚಿದ್ರು. ಅವ್ರು ಯಾರಪ್ಪ ಅಂದ್ರೆ ಗಾನ ಯೋಗಿ. ದಾನ ಯೋಗಿ. ಇನ್ನ ಕಾಯಕ ಯೋಗಿ ಯಾರಪ್ಪ ಅಂತಂದ್ರ ತುಮಕೂರು ಗ್ರಾಮದ ಸಿದ್ಧಗಂಗಾ ಅಪ್ಪ ಅವರು ಹಲವಾರು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸಿ ಅವರು ಆ ಮಕ್ಕಳನ್ನ ದಡಕ್ ಮುಟ್ಟಿಸಿದ್ರು. ಇವರು ಕಾಯಕ ಯೋಗಿ. ಆ ನಂತರ ಯಾವ ನಮ್ಮ ಸುವರ್ಣ ಕರ್ನಾಟಕ ವಿಜಯಪುರದಾಗಿರುವಂತ ಜ್ಞಾನ ಜ್ಯೋತಿ ಮಂದಿರ ಸಿದ್ದೇಶ್ವರ ಆಶ್ರಮದ ನಮ್ಮಪ್ಪ ಪೂಜಾ ಗುರುಗಳು ನಮ್ಮ ನಿಮ್ಮ ನಗಲಿ ಹೋಗಿರ್ತಕ್ಕಂಥ ಇವ್ರು ಯಾರಪ್ಪ ಅಂತಂದ್ರೆ ಜ್ಞಾನ ಯೋಗಿಗಳು. ಈಗ ಯೋಗಿಗಳೊಳಗ 3 ಪ್ರಕಾರ ಯೋಗಿಗಳದಾರ. ಅದೇ ರೀತಿಯಾಗಿ ನಮ್ಮೂರಿನ ಯೋಗಿಗಳದಾರ. ಪರಮ ಪೂಜ್ಯ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ. ಇವ್ರು ಹೆಂಗಪ್ಪ ಅಂತಂದ್ರ ಅವ್ರು ಹೆಂಗ್ರಿಪ್ಪ? ಇವ್ರು ಗಾನ ಯೋಗಿನೂ ಹೌದು, ಜ್ಞಾನ ಯೋಗಿನೂ ಹೌದು ಮತ್ತು ಕಾಯಕ ಯೋಗಿನೂ ಹೌದು. ಯಾಕಪ್ಪ ಅಂದ್ರ ವಯಸ್ಸು ಚಿಕ್ಕದಿದ್ರು ಕೂಡ ಯಾವ ಸ್ವಗ್ರಾಮ ಯಾಳಿಗೆಯನ್ನು ಬಿಟ್ಟು ಬಳವಾಟ ಗ್ರಾಮಕ್ಕೆ ಬಂದು ರಮಾಪುರಕ್ಕೆ ಹೋಗಿ ಹಲವಾರು ಸಲ ಶ್ರೀಶೈಲ ಪಾದಯಾತ್ರೆಯನ್ನು ಮಾಡಿ ಹಲವಾರು ಭಕ್ತರಿಗೆ ದೀಕ್ಷೆ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಆ ಸದ್ಗುರು ಸೋಮಶೇಖರ ಶಿವಾಚಾರ್ಯಗೆ ಇನೇಗೆ ಬಂದ್ರ ಅಪ್ಪ ಅವರು. ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ವಂದನೆಗಳನ್ನು ಹೇಳುತ್ತಾ ಇಲ್ಲಿ ಇನ್ನೊಂದ್ಸಲ ವಿಶೇಷವಾಗಿ ನಮ್ಮ ತಾಯಿಗೆ 1 ಕೋಟಿ 2 ಕೋಟಿ ಸಲ ವಂದನೆ ಸಲ್ಲಿಸ್ಬೇಕಾಗ್ಯದ್ರಿಪ್ಪ. 1 ಕೋಟಿ 2 ಕೋಟಿ? ಹ್ಞೂನ್ರಿ. ಈ ಅಪ್ಪಗಳಿಗೆ ಬಿಟ್ಟು ಅಣ್ಣಗಳಿಗೆ ಬಿಟ್ಟು ಎಲ್ಲಾರು ಇಲ್ಲಿ ಕುಂತವ್ರಿಗೆ ಬಿಟ್ಟು ಅವ್ವದವ್ರಿಗಿನ್ನ 2 ಸಲ ಯಾಕೆ ಮಾಡಿದ್ರಿ ಸರ? 2 ಕೋಟಿ 1 ಕೋಟಿ ಯಾಕೆ ಸಲ್ಲಿಸ್ಬೇಕಾಗ್ಯದಪ್ಪ ಅಂತಂದ್ರ ತಾಯಿ ಅನ್ನೋದು ವಸ್ತು ದೊಡ್ಡದತ್ತಮ್ಮ. ತಾಯಿ ವಸ್ತು ದೊಡ್ಡದ. ಅಪ್ಪ ದೊಡ್ಡವಲ್ಲ, ಅವನ ತಾಯಿನ ದೊಡ್ಡಕ್ಕಿನಂಗ ಆಯ್ತು. ಅಪ್ಪನು ಅದಾನ ಕರೆ, ಅಪ್ಪನ ಕರ್ತವ್ಯ ಬಹಳ ಬೇರೆ ಆತಮ್ಮ, ತಾಯಿ ಕರ್ತವ್ಯ ಬೇರೆ ಅದ. ಅದು ಹೆಂಗದ ಹೇಳ್ರಿ? ಉಂದ ದೊಡ್ಡದತ್ ನಾ ಹೇಳ್ತೇನೆ. ತಾಯಿ ಕರ್ತವ್ಯ ಏನಪ್ಪಾ ಅಂತಂದ್ರ ಏನದಪ್ಪ? ತಂದೆ ಕರ್ತವ್ಯ, ತಾಯಿ ಕರ್ತವ್ಯ ಏನದ? ಇವರು ನಮ್ಮ ಅಪ್ಪರಿ, ಇವ್ರು ನಮ್ಮ ಚಿಕ್ಕಪ್ಪರು. ಮಾತಾಡ ನೋಡ್ರಿ ಹೆಂಗ್ ಮಾತಾಡ್ತಾರ ಇವ್ರು. ಎಲ್ಲೇ ಬೆದರಿ ಬಂದದ್ರಿ ಇದು? ಅಲ್ಲ, ಇವ ಮಾತಾಡೋದು ನೋಡೋಣ ನನಗೊಂದು ಮಾತು ನೆನಪು ಬರ್ತದೆ. ಏನ್ ಬರ್ತದೆ ನೆನಪ? ನಾವು ಮೊನ್ನೆ ಗುಡಿಯಾಳ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ. ಕಾರ್ಯಕ್ರಮಲಿಂತ ಬರೋ ಹೊತ್ನಾಗ ಒಂದು ಹುಡುಗ ಕುಂತಿತ್ತಲ್ಲಿ. ಒಂದು ಹುಡುಗ ಏನ್ ಮಾಡಕತ್ತಿತ್ತಪ್ಪ ಅಂತಂದ್ರ ಅಲ್ಲಿ ಕುಂತಿತ್ರವ ಸಂಡಸ್ ಕುಂತಿದ್ದನ್ರಿ. ನಾ ನಡ್ಕೋತ ಬೈಕ್ ನಮ್ಮ ಹುಡುಗ ತಗೊಂಡ್ ಹೋಗಿತ್ತು. ನಾ ನಡ್ಕೋತ ಕುಂತಿದ್ನ, ನಡ್ಕೋತ ಬರಾಕತ್ತಿದ್ನ. ಹುಡುಗಂದೆ ಸಂಡಸ್ ಕುಂತವ ಗಜರಿ ಕಡ್ಕೊಂಡ್ ತಿನ್ನಾಕತ್ತಿದ್ನ. ಗಜರಿ ಕಡ್ಕೊಂಡ್ ತಿನ್ನಾಕತ್ತಿದ್ದ. ನಾ ಏನ್ ಕೇಳಿನ, ಅಲ್ಲೋ
ಸಂಡಸ್ ಕುಂತೀನಿ ಅಂತಂದ್ ನಾವು. ಅಲ್ಲೋ ಸಂಡಸ್ ಕುಂತಿ ಕರೆಕ್ಟ್, ಮ್ಯಾಲೆ ಏನ್ ಮಾಡಕತ್ತೀನಿ ಅಂತಂದ ಗಜರಿ ತಿನ್ನಕತ್ತೀನಿ ಅನ್ನವ. ಆಟನ ನಾವ ಏನ್ ಅನ್ಬೇಕು, ನಾ ಏನಂದ್ಯ, ಅಲ್ಲೋ ತಮ್ಮ ಒಂದರ ಮಾಡು, ತಿನ್ನೋದರ ಮಾಡು, ಇದನ್ನಾರ ಒಂದ್ ಮಾಡಂದ್ಯ, ತಿನ್ನೋದರ ಮಾಡು ಅದನ್ನಾರ ಮಾಡು ಅನ್ನಾಗ ಅವ ಏನಿರ್ಬೇಕು, ಇಲ್ಲಿ ಗುಡಿಯಾಳದಾಗ ಬೆಳತಾನ ಒಂದ್ ಎರಡು ಮಾತು ಹೇಳಿ ಭಾಳ ಶಾಣೆ ನಮಗ ಶಾಣೆ ಅದೇನೋ ಅಂತ ಕೇಳ ಕಲ್ಸ್ಕೊಂಡ್ ಹೊಡಿತೀನಿ ಏನ್ ಮಾಡ್ತಿ ಅಂತ. ಅದಕ್ಕೆ ಇವ ಮಾತಾಡ್ದ ಮಾತು ಹಂಗಾಗತ್ತ. ಅದಕ್ಕೆ ಇರ್ಲಿ, ತಾಯಿದನ್ನೇ ಯಾಕ ಹಲವಾರು ಸಲ ಹೊಗಳ್ಬೇಕಾಗ್ಯದಪ್ಪ ಅಂತಂದ್ರ, ಯಾಕೆ ಹೊಗಳ್ಬೇಕಾಗ್ಯದ್ರಿ? ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು. ಆ ಬೆಂಗಳೂರು ಒಳಗ ಒಂದು ಹಲಸೂರು ಕ್ರಾಸ್ ಅಂತ ಬರುತ್ತ. ಹಲಸೂರು ಕ್ರಾಸ್. ಆ ಬೆಂಗಳೂರು ಒಳಗ ಹಲಸೂರು ಕ್ರಾಸ್ ಅಂತ ಬರುತ್ತ. ಆ ಹಲಸೂರು ಕ್ರಾಸ್ನೊಳಗ ಒಬ್ಬ ತಾಯಿ, ತಂದಿ, ಒಬ್ಬ ಮಗ, ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಮಗ ಇದ್ರು. ಆ ತಂದೆ ಬಾಲ್ಯ ವಯಸ್ಸದಾಗ ತೀರ್ ಹೋಗಿದ್ದ. ತೀರ್ ಹೋಗೋಣ. ಆ ತಾಯಿ ಹಲವಾರು ಮಂದಿ ಕುಟ್ಟಿ ಬೀಸಿ ಮುಸುರಿ ಸೇವಾವನ್ನು ಮಾಡಿ ಆ ಮಗನ ಸಾಕಿ ಸಲುಹಿದ್ಲು. ಸಾಕಿ ಸಲುವಿ ಸಾಲಿ ಕಲಿಸಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಆ ಮಗ, ನನ್ನ ಮಗ ಕೀರ್ತಿಶಾಲಿ ಆಗ್ಲಿ, ನಮ್ಮ ಭಾರತದ ದೇಶದ ಪತಾಪತಕನ ಜಗತ್ತಿನಾದಂತ ಹಾರಿಸ್ಲಿ ಅಂತ ಹೇಳಿ ಆ ಮಗನಿಗೆ ಒಂದು ಹೆಣ್ಣು ತೆಗೆದು ಲಗ್ನ ಮಾಡಿದಳು. ಲಗ್ನ ಮಾಡಿದ್ರಿಪ್ಪ. ಲಗ್ನ ಮಾಡಿದಳು. ಇವ ಕಲಿಯಕತ್ತಿದ್ದ. ಇವ ಸಾಲಿ ಕಲ್ಕೋತ ದೊಡ್ಡ ಟೀಚಿಂಗ್ ನೌಕರಿ ಬಂತು ಇವಾಗ. ನೌಕರಿ ಬಂತ್ರಿ ಇವಾಗ ಮಗ. ನೌಕರಿ ಬಂತು. ಇವ ದಿನಾಲು ತಾಯಿ ಬುತ್ತಿ ಕಟ್ಟಿ ಕೊಡ್ತಿದ್ಲು. ಒಂದು ದಿನ ಬುತ್ತಿ ಕಟ್ಟಿ ಕೊಡೋದು ಅವ ಬ್ಯಾಗ್ನಾಗ ಇಟ್ಕೊಳ್ಳೋದು ಮರ್ತ ಹಂಗ ಹೋಗ್ಬಿಟ್ಟ. ಹೋಗಿಬಿಟ್ಟಿದ್ದೇನ್ರಿ ಹಂಗ ಅವ ಮರ್ತ ಹೋಗ್ಬಿಟ್ಟ. ಅಲ್ಲಿ ಹೋಗಾನಿದ್ರು ನಮ್ಮಪ್ಪ, ನನ್ನ ಮಗ ಹಂಗ ಹೋಗ್ಯದಂತೇಳಿ ತಾಯಿ ಕಳ್ಳನ ದ್ವಾರದಲ್ರಿ ಮಗ. ಹೆಂಗ ದ್ವಾರದಪ್ಪ ಅಂದ್ರೆ ತಾಯಿ ವರ್ಣ ಮಾಡ್ತಾಳ ಮಗನಲ್ಲಿ. ಅದು ಹೊರಗೆ ಗೊತ್ತಿತ್ತ ಊಟ ಮಾಡ್ಲಿಕ್ಕಪ್ಪ ಅಂದ್ರೆ ಅಲ್ಲಿ ಕಡ್ಡಿ ಬರ್ತದ ನೋಡು, ಅಲ್ಲಿ ಬೆಕ್ ಬರ್ತದ ನೋಡು, ಬೆಕ್ಕಿ ಕೊಡ್ತದ ನೋಡು ಅಂತ ಹಾಲ ರೊಟ್ಟಿ ಕಲಿಸಿ ಅಲ್ಲಿ ಹಲವಾರು ಮಾಯ ಮಾಡಿ ತಾಯಿ ಉಣಿಸ್ತಾಳ. ಅವಾಗ ಒಂದು ಪದ್ಯ ಹಾಡ್ತಾಳ ತಾಯಿ ವರ್ಣನ ಮಾಡ್ಕೋತ. ಏನಂತ ಹೇಳಿದ್ರಪ್ಪ ತಾಯಿ ಪದ್ಯ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಹೌದು. ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ್ಕ, ಕೂಸು ಹೊರೊಳಗ ಹಾಡಿದ್ರ ಬೀಸಣಿಕೆ ಗಾಳಿ ಸುಳ್ದಾವ. ಅವಾಗ ತಾಯಿ ಈ ತರ ವರ್ಣನೆ ಮಾಡುತ್ತಾ ಕೂಸಿಗೆ ಲಾಲನೆ ಪಾಲನೆ ಮಾಡಿ ಹಾಲ ರೊಟ್ಟಿ ಬಾಯಪ್ಪ ಕಡ್ಡಿ ಬರ್ತದ ಅಂತೇಳಿ ಉಣಿಸ್ತಿರ್ತಾಳ. ಆ ಉಣಿಸಿದ್ದು ನನ್ನ ಮಗ ಇವತ್ತು ಬುತ್ತಿ ಬಿಟ್ಟು ಹೋಗ್ಯಾನ ಅಂತೇಳಿ ತಾಯಿ ಬಾಳ ಮರಗತ್ತದ ತಾಯಿ. ಅವಾಗ ಆ ಬುತ್ತಿ ತಗೊಂಡ್ ಕೇರಿ ಪತ್ತ ಹಿಡ್ಕೊಂಡು ಆ ಸಾಲಿ ಕಾಲೇಜ್ ಹುಡುಗ ಕಲಿತಿರ್ತಕ್ಕಂತ ಆ ಸಾಲಿಗೆ ಹೋತದ ತಾಯಿ. ಅಲ್ಲಿ ತಾಯಿ ಬರೋದು ನೋಡಿ ಅವ ಮಗ ಏನ್ ಮಾಡ್ತಾನ, ಏನ್ ಮಾಡಿದೀನ್ರಪ್ಪ? ತಾಯಿ ಕುಟ್ಟಿ ಬೀಸಿ ಅಲ್ಲಿ ಇಲ್ಲಿ ಬೇಡ್ಕೊಂಬಂದ ಅವನ ಬೆಳೆಸಿದ್ದು ಮರ್ತು ಬಿಟ್ಟಿರ್ತಾನ ಅವ ತಂದಿ. ಅವ ಮಗ ಮರ್ತು ಬಿಟ್ಟಿರ್ತಾನ್ರಿ ಎಲ್ಲ. ಅಟತ್ತಿಗೆ ನನ್ನ ಮಗನ ಬಾಳ ಬೆಳೆಲ್ಲ ಅಂತೇಳಿ ಮದುವೆನೂ ಆಗಿರ್ತದ. ಹೌದು. ಮರ್ತು ಬಿಟ್ಟಿರ್ತಾನ. ಮರ್ತ್ ಕಡೆ ಏನ್ ಮಾಡ್ತಾನ, ನಮ್ಮ ಮೂವ್ ಬರಾಕತ್ತಾಳ. ತಾಯಿ ಕುರುಪ್ ಇರ್ತಾಳ, ಕಣ್ಣು ಹೋಗಿರ್ತಾವ ತಾಯಿಗೆ. ಕಣ್ಣು ಕಾಣ್ತಿರಲ್ಲ. ಒಬ್ಬರು ಸಾಯ ತೊಳ್ಕೊಂಡು ನೋಡ್ಕೋತ ಸ್ವಲ್ಪ ಅರ್ಧಂಬರ್ಧ ಕಣ್ಣು ಕಾಣ್ತಿರ್ತಾವ. ಒಂದ್ ಕಣ್ಣು ಕಾಣ್ತಿರಲ್ಲ. ಒಂದು ಕಣ್ಣು ಕಾಣ್ತಿತ್ತು, ಒಂದು ಕಣ್ಣು ಕಾಣ್ತದಲ್ಲ. ಅಲ್ಲಿ ಬರೋದು ನೋಡಿ, ಇಲ್ಲಿ ಯಾಕೆ ಬಂದಿ ನೀನು, ನನ್ನ ಮರ್ಯಾದೆ ಹೋಗುತ್ತ. ನೀ ಯಾಕೆ ಬಂದವ ಇಲ್ಲಿ? ಕಣ್ಣು ಕಾಣಲ್ಲ, ನಾನು ದೊಡ್ಡ ದೋಸ್ತರು ಅದಾರ, ನೀ ಯಾಕೆ ಬಂದಿ ಇಲ್ಲಿ ಅಂತ ಹೇಳಿದ್ರ ತಾಯಿ ಕಣ್ಣಾಗ ದಳ ನೀರ್ ಹಾಕೋತ. ಯಪ್ಪ 9 ತಿಂಗಳ ಹೊತ್ತು ನಿನ್ನ ಹೆತ್ತಿನೋ, ನಾನಿನ ತಾಯಿ ಬಂದಿನಪ್ಪ ಬುತ್ತಿ ತಗೊಂಡು. ಅಭಿಮಾನ ಕಳಿಸ್ಕೇರಿ ನನ್ನ ತಾಯಿನ ಹೆತ್ತ ತಿರಸ್ಕರ್ತಿಯಲ್ಲೋ ತಮ್ಮ, ನೀ ಹೆಂಗ ಇಲ್ಲ, ನೀ ಹೋಗು, ಬಂದು ಮನ್ಯಾಗ ಮಾತಾಡ್ತಾನೆ ಅಂತೇಳಿ ಆ ತಾಯಿ ಮನೆಗೆ ಹೋದ್ಲು. ಮನೆಗೆ ಹೋದ ಟೈಮ್ದಾಗ ಸಾಲಿ ಮುಗಿಸ್ಕೊಂಡು ನೌಕರಿ ಮಾಡ್ಕೊಂಡು ಮನೆಗೆ ಬಂದ. ಅಲ್ಲಿ ಹೇಳ್ತಿ ಕುಂತಿದ್ಲು ಮನ್ಯಾಗ ಬರುಕ, ಹೇಳ್ತಿ ಕುಂತಿದ್ಲು. ಅವಾಗ ಹೇಳ್ತಾಳ, ಇಂಥ ಕುರಿಪಿ ತಾಯಿನ ತಗೊಂಡ್ ನಾವು ಜಗತ್ತಿದಾಗ ಬಾಳೆ ಮಾಡೋದು ಹೆಂಗ, ಅದಕ್ಕೆ ಬಾಳೆ ಮಾಡೋದಾಗಲ್ಲ, ನಿಮ್ಮ ತಾಯಿನ ಇಲ್ಲೇ ಬಿಟ್ಕರ ನಾವು ದೆಹಲಿಗೆ ಹೋಗೋನು. ಹೋಗಿ ಬಿಡೋನು, ನಿಮ್ಮ ತಾಯಿ ಇಲ್ಲೇ ಬಿಟ್ಟು. ಇವಂದು ಟ್ರೈನಿಂಗ್ ಬಂತು, ಟ್ರೈನಿಂಗ್ ದೆಹಲಿಗೆ ಟ್ರೈನಿಂಗ್ ಹೋದ್ನ. ಹೆಣ್ತಿನ ಕರ್ಕೊಂಡ್ ತಾಯಿನ ಇಲ್ಲೇ ಬಿಟ್ಕೇರಿ ಟ್ರೈನಿಂಗ್ ಹೋದನ್ರಿ. ಮಕ್ಕಳ ಯುವಕಿಗೆ ತಾಯಿಗೆ ಆರಾಮಿಲ್ಲಾರಂಗಾಯ್ತು. ನನ್ನ ಮಗನ ಮಾರಿ ನೋಡ್ಬೇಕು, ತಾಯಿ ಕಳ್ಳನ ದ್ವಾಡ ನೋಡ್ರಿ, ನನ್ನ ಮಗನ ಮಾರಿ ನೋಡ್ಬೇಕಂತೇಳಿ ಪತ್ತ ಇಸ್ಕೊಂಡು ಆ ತಾಯಿ ದೆಹಲಿಗೆ ಹೋದ್ ಹುಡುಕೋತ ಮಗನ ಹುಡುಕೋತ ದೆಹಲಿಗೆ ಹೋದಳ್ರಿ. ಆ ದೆಹಲಿಗೆ ಹೋದ್ರು. ಇಂತ ನನ್ನ ಮಗ ಎಲ್ಲದನಂತ ಕೇಳಿದಾಗ ಟಪಾಲ ಮುಖಾಂತರ ಇಲ್ಲಿ ಬರೆದು ಕೊಟ್ಟಿದ್ರು. ಆ ಚೀಟಿ ತಗೊಂಡು ದೆಹಲಿಗೆ ಹೋದ್ಲು. ಆ ಮಗ ಇರುವಂತ ಸ್ಥಾನಕ್ಕೆ ಹೋದ್ಲು. ಬಾಗ್ಲಿ ಟಪ ಬಡದ್ಲು ತಾಯಿ. ಆ ಹೊರಗೆ ಬಂದ ಮಗ ಬಾಗ್ಲಿ ತೆರಿತಾನ. ತಾಯಿ ನೋಡಿದ್ಕೊಳ್ಳಿ ಒಂಥರ ಹರುಷಿ ಆಯ್ತು. ಯಪ್ಪ ನಮ್ಮ ಬಂದು ಹೋಗಿ ಗಪ್ಪನ ಕಾಲು ಹಿಡ್ಕೋಬೇಕಂತಾನ. ಅಲ್ಲಿ ಮನ್ಯಾಗ ಹೇಳ್ತೊಂದಿತ್ತಲ್ಲ, ಅಯ್ಯಪ್ಪ ಹೆಂಡತಿ ಗಂಜಿ ಹೆಂಗ ಹೇಳ್ತಿದ್ರಿ, ಕಾಲು ಹೆಂಗ್ ಹಿಡ್ಕೋಬೇಕ್ರಿ? ಹೆಂಡ್ರಿ ಹೆಂಗಿರ್ತಾರಪ್ಪ ಅಂತಂದ್ರೆ ಒಂದು ಹೇಳ್ತೀನಿ, ಅದು ಮುಂದಿನ ಪಾಳಕ್ಕೆ ಹೇಳೋಣಂತ. ಆ ಹೆಂಡತಿ ಮಾತು ಕೇಳಿ ಪಟ್ಟನ ಬಾಗ್ಲಿ ಹಾಕೊಂಡ್ಬಿಡ್ತಾನ. ಆ ತಾಯಿ ಬಂದಾಳ ಅನ್ನೋದು ಕಬರ್ ಇಲ್ಲದ ಪಟ್ಟನ ಬಾಗ್ಲಿ ಹಾಕೊಂಡ್ ಕೇರಿ ಹಾಕೊಳ್ಳೋಣ. ಆ ತಾಯಿಗೆ 1000 ಚೋಳು ಕಡ್ದಂಗ ಆಡ್ತದ, ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗ ಆಗುತ್ತ. ತಾಯಿ ಹೆಂಡತಿ ಮಾತು ನನ್ನ ಮಗ ಎಲ್ಲಾರ ಇರ್ಲಿ ಹೆಂಗಾರ ಇರ್ಲಿ, ನನ್ನ ಮಗ ಚಂದ ಇರ್ಲಿ ಅಂತೇಳಿ ತಾಯಿ ಆ ಬೆಂಗಳೂರಿಗೆ ಬರ್ತಾಳ. ಹಲಸೂರು ಕ್ರಾಸ್ಗೆ ಬಂದ್ ಕೇರಿ ಒಂದು ಟ್ರೈನಿಂಗ್ ಮುಗಿತು, ಎಲ್ಲ ಮುಗಿತು. ಇನ್ನು ಊರಿಗೆ ಬರ್ಬೇಕು, ನಮ್ಮ ಅವ್ಗ ಭೇಟಿ ಆಗ್ಬೇಕು, ಬಾಳ ತ್ರಾಸ ಕೊಟ್ಟಿನಿ ಅಂತೇಳಿ ಮಗ ಊರಿಗೆ ಬರ್ತಾನ. ಹೌದು. ಆ ಊರಿಗೆ ಬಂದ್ ಕೇರಿ ನೋಡ್ತಾನ, ಮನಿ ಕಿಲಿ ಹಾಕಿತ್ತು. ಮನಿ ಕಿಲಿ ಹಾಕಿತ್ತು. ಬಗನಾನ್ ಮನ್ಯಾಗ ಹೋಗಿ ಕೇಳ್ತಾನ, ನಮ್ಮ ಅವ್ವ ಇಲ್ಲದಾಳ.
ಕಿಲಿ ಹಾಕ್ಯದ. ಇನ್ನೆಲ್ಲಿ ನಿಮ್ಮವ್ವ ಪ್ರಾಣ ಬಿಟ್ಟು ತಿರುಗಿ 6 ತಿಂಗಳಾಯ್ತಂತ. 6 ತಿಂಗಳಾಗಿ ಹೋಯ್ತು. ಅವಾಗ ಅವಂಗ 60 ಮಗ್ಗ ಅಲ್ಲಿ ಬಗಲಾನ ಮನೆಯವ್ ಕೇಳಾಕತ್ತ. ಅವಾಗ ಒಂದು ತಾಯಿ ನಿಮ್ಮವ್ವ ಒಂದು ಪತ್ರ ಕೊಟ್ಟುವಳ ನನ್ನ ಕೈಯಾಗ ಅಂತ ಹೇಳಾನಂದ್ರೆ ಆ ಪತ್ರ ತೆಗೆದು ನೋಡ್ತಾನೆ ಏನು ಬರದ ಅಂತೇಳಿ. ಆ ಓದೋ ಹೊತ್ನಾಗ ಅಲ್ಲಿ ಬರ್ದದ್ಲಕ್ಕಿ ತಾಯಿ, ಯಪ್ಪ ಮಗು ನೀ ದೇಲ್ಯಾಗಿರು ಬೆಂಗಳೂರದಾಗಿರು ಎಲ್ಲೇ ಇರು ನೀ ಚಂದಿರು. ನೀನು ನಿನ್ನ ಸಾಲಿ ಬಳಿ ಬಂದಾಗ ನಾ ಕುರುಪಿ ನನ್ನ ಕಣ್ಣು ಕಾಣಲ್ಲ ಅಂತೇಳಿ ತಿರಸ್ಕರಿಸಿದಿ. ನೀ ಸಣ್ಣವಿದ್ದಾಗ ನಿಮ್ಮಪ್ಪ ನೀನು ಕೂಡಿ ಹೊಂಟಾಗ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ ಟೈಮ್ದಾಗ ನಿಮ್ಮಪ್ಪಂತರು ಮಾಡೋದು ಹೋದ. ನಿನ್ನ 2 ಕಣ್ಣು ಹೋಗಿದ್ದು, ಒಂದು ಕಣ್ಣು ಸ್ವಲ್ಪ ಕಾಣ್ತಿತ್ತು, ಒಂದು ಕಣ್ಣು ಪೂರ ಹೋಗಿತ್ತು. ಅದಕ್ಕೆ ನನ್ನ ಮಗ ಮುಂದೆ ಬಾಳೆ ಬೆಳಗಾವದ ನಾಯನ ಹಳಿಗಾಡಿ ನಾ ಸತ್ರ ನಡೀತದ, ನನ್ನ ಮಗ ಬಾಳೆ ಬೆಳಗಲಿ ಅಂತೇಳಿ ನನ್ನ ಒಂದು ಕಣ್ಣು ನಿನಗ ಕಿತ್ತಿ ಕೊಟ್ಟಿನ ಯಪ್ಪ, ಒಂದು ಕಣ್ಣು ಕೊಟ್ಟಿನಿ ನಿನಗ. ಅದಕ್ಕೆ ಮಗು ಈ ಪತ್ರ ನೋಡಿ ನಿನ್ನ ಕಣ್ಣಾಗ ನೀರು ಬರಬಾರ್ದು. ಆ ಕಣ್ಣಾಗ ಗಳ ಅಳಕ್ ಹತ್ಬಿಟ್ಟು ನಾ ಮಗ. ಯಾಕಪ್ಪ ಅಂತಂದ್ರ ಆ ತಾಯಿ ಕುಡ್ ಯಾಕಾಗಿಲ್ಲಪ್ಪ ಅಂತಂದ್ರ ತನ್ನ ಒಂದು ಕಣ್ಣು ತನ್ನ ಮಗನಿಗೆ ಕೊಟ್ಟಿದ್ರಿ. ಅದಕ್ಕೆ ಮಗನ ಈ ತಾಯಿ ಯಾಕೆ ಶ್ರೇಷ್ಠಪ್ಪ ಅಂತಂದ್ರ ತಾಯಿ ಮಾಡದಂತ ತ್ಯಾಗ ಯಾರ ಬಲ್ಲಿ ಇಲ್ಲ. ಅದಕ್ಕೆ ನನ್ನ ತಾಯಿ ಬಳಗ ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ಪಾಳ್ಯಕ್ಕ ನಮ್ಮ ಸರಜೋಡಿ ಕಲಾವಂತರು ಪರಸು ಮಾಸ್ತರ್ ಅವರು ಭಕ್ತಿ ಜ್ಞಾನವಂತ 2 ವಿಷಯಗಳಿಟ್ಟದ. ಆ ವಿಷಯದೊಳಗೆ ಅವ್ರು ಸರ್ ಯಾವಾಗ ಆಯ್ಕೋತಾರ ಅವ್ರು ಬಿಟ್ಟಿದ್ದು ನಮ್ಮ ಮತಿಗೆ ಎಷ್ಟು ನಿಲ್ತದ ಅಷ್ಟನ್ನ ಮಾತಾಡ್ತಾನ ಅಂತ ಮಾತನ್ನು ಹೇಳುತ್ತಾ ದೈವದವರಲ್ಲಿ ಇನ್ನೊಂದು ಮಾತು ಕೇಳೋದೈತಿ. ಏನು ಕೇಳ್ಬೇಕ್ರಿ? ಕೇಳೇ ಬಿಡಲ್ಲ ಅದನ್ನ ಒಂದು. ಏನ್ರ ಸರ್ ಜೋಡಿ ಕೆಲವೊಂದು ಸಿದ್ಧಾಡಿ ವಿಷಯ ಚರ್ಚೆ ಮಾಡ್ರಿಪ್ಪ ಅಂತಂದ್ರ ಟಾಳಿ ಕೊಟ್ರೆ ವಿಷಯನ ಚರ್ಚೆ ಮಾಡ್ತೇವೆ, ಮತ್ತೆ ಪ್ರಶ್ನೆ ಉತ್ತರ. ಅದಕ್ಕೆ ಯಾಕಂದ್ರ ಅಲ್ಲಿ ಯಾವಾಗ ಬೆಂಕಿ ಎತ್ತಿತ್ತಂತ ಕಾಯ್ಕೋತ ಕುಂತಾರ. ಈಗ ಅವ್ರು ಕುಂತಾರ, ಅವ್ರ ಕಾಯ್ಗ ಹಂಗ ಏನಪ್ಪಾ ಅಂತಂದ್ರ ನಮ್ಮ ಉತ್ನಾಳ ಸರಿ ಏನು ಪ್ರಶ್ನೆಪ್ಪ ಅಂತಂದ್ರ ಏನ್ರಿಪ್ಪ, ಯಾವ ಸಿರೇಡೋಣ ಗ್ರಾಮದಾಗ ಇವತ್ತು ಪೂಜೆ ಆಗ್ತದ ಪೂಜೆ ಬೆಳಿಗ್ಗೆ ಸಾಯಂಕಾಲ ಅಲ್ಲಿ ಪೂಜೆ ಆಗ್ತದ. ಆ ಸಿರಡೋಣ ಬೀರಲಿಂಗೇಶ್ವರ ಪೂಜೆಯನ್ನು ಆಲಮತ ಸಮಾಜದವರು ಪೂಜಾರಿಗಳು ಪೂಜೆ ಮಾಡ್ತಾರಲ್ರಿ. ಪೂಜೆ ಮಾಡ್ತಾರ. ಇವ್ರು ಪೂಜೆ ಮಾಡಿ ಹೋಗಿಂದ ಒಬ್ಬ ಐನರ ಸ್ವಾಮಿಗಳು ಬರ್ತಾರಲ್ಲಿ. ಒಂದು ಕಳಸಿ ನೀರು ತಗೊಂಡು ಸ್ವಾಮಿಗಳು ಬರ್ತಾರ ಅಲ್ಲಿ. ಇವ್ರು ಪೂಜಾರಿಗಳು ಪೂಜೆ ಮಾಡಿ ಹೋಗಿಂದ ಒಂದು ಕಳಸಿ ನೀರು ತಗೊಂಡು ಆ ಸ್ವಾಮಿಗಳು ಬಂದು ಅಲ್ಲಿ ನೀರು ಹಾಕಿ ವಿಭೂತಿ ಹಚ್ಚಿ ಹೋಗ್ತಾರ. ಈ ಪೂಜಾರಿಗಳು ಪೂಜೆ ಮಾಡಿರ್ತಾರ, ಮತ್ತು ಸ್ವಾಮಿಗಳು ಬಂದು ಅಲ್ಲಿ ಒಂದು ಕಳಸಿ ನೀರು ಹಾಕಿ ವಿಭೂತಿ ಹಚ್ಚಿ ಹೋಗ್ತಾರ. ಇದು ಯಾಕೆ? ಇದು ಆಗ್ಲಕ್ ಕಾರಣ ಏನದ? ಸ್ವಾಮಿಗಳು ಬಂದ ಕಳಿಸಿ ನೀರು ಹಾಕಿ ಪೂಜೆ ಯಾಕೆ ಮಾಡಿ ಹೋಗ್ತಾರ? ಇದು ಮಾಡ್ಲಕ್ ಏನ್ ಕಾರಣ ಅಂತ ಒಂದು ವಿಷಯ ಪರಸು ಸರ್ ಅವರಿಗೆ ಹೇಳ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರ ಯಾವ ಡೊಂಕನಾಡು ದೈಗೊಂಡಗೌಡಗೆ ಬಡತನ ಬಂದಿತ್ತು. ಬಡತನ ಬಂತ ಟೈಮ್ದಾಗ ಪರಿಶೀಜನ ಕ್ವಾಣೂರು ಮಠಕ್ಕ ಹಬ್ಬಕ್ಕೆ ಹೊಂಟಿತ್ತು. ಆ ಟೈಮ್ದಾಗ ಎಲ್ಲಿ ಹೊಂಟ್ರಿ ಅಂತ ಕೇಳಿದಾಗ ಹಿಂಗ ಕ್ವಾಣೂರು ಮಠಕ್ಕೆ ಹೊಂಟಿನಿ, ಬೇಡಿದವ್ರು ಬೇಡಿದ್ದನ್ನ ಕೊಡ್ತಕ್ಕಂತ ಕರೆಸಿದ್ದದನ ಅಲ್ಲಿಗೆ ಹೊಂಟೇವನ. ಅವ್ರ ಜೋಡಿ ಇವನು ಬಂದ ಕೆರೆಯಲ್ಲಿ ಒಂಟೆಗಾಲಲ್ಲಿ ನಿಂತು 3 ದಿವಸ ತಪಸ್ ಮಾಡಿದ. 3 ದಿನ ತಪಸ್ ಮಾಡಿದ. ಬೇಡಿದ್ ಕೊಡ್ತಾನಂತ ಹೇಳಿ ನಮ್ಮಪ್ಪ ಬೇರೆ ದೇವರ ಅಂತೇಳಿ ಬಂದು 3 ದಿವಸ ತಪಸ್ ಮಾಡಿ ಕಣ್ಣಾರ್ ನೀರು ಹೋಗಿ ಕೇರಿ ಆ ಗುರುನಾಥನ ಪೋಳಿ ತುಂಬಿತ್ತು. ಅವ ಬೇರೆ ದೇವ್ರು ಹೊಳ್ಳಿ ಕಣ್ಣು ತೆಗೆದು ನೋಡ್ಲಿಲ್ಲ. ಅಲ್ಲಿ ಸೊಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಬೀಜಗುಂತಿ ಒಳಗ ಮಾಳಿಂಗರಾಯ ಕುರಿ ಮೇಸ್ತಿದ್ದ. ಹೌದು. ಆ ಮಾಳಿಂಗರಾಯ ಅರು ಸಂಜೆನಾಗಿ ಪಟ್ಟಣ ಮಾಯದಿಂದ ಜಂಬಕ ನಾಡ ಯಾವ ಜಮಖಂಡಿ ತಾಲೂಕ ಕೊಂಡೂರು ಅಂತಾರ ಕ್ವಾಡನೂರು ಗ್ರಾಮಕ್ಕೆ ಪಟ್ಟಣ ಮಾಳಿಂಗರಾಯ ಬಂದ. ನಮ್ಮನ್ನ ಅರಿಸಿ ಡಂಕನಾಡು ದೈಗೊಂಡಗೌಡ ಬಂದಾನ. ಅವ ಬೇಡದಂತ ಕೊಟ್ಟು ಕಳಿಸ್ಲಿಕ್ಕಪ್ಪ ಅಂತಂದ್ರ ನಮ್ಮ ಕುಲಕ ಬಟ್ಟ ಬರ್ತದ, ನಮ್ಮ ಜಾಡಿಗೆ ಬಟ್ಟ ಬರ್ತದ. ಅದಕ್ಕೆ ಅವ ಹೆಂಗೆ ಇರ್ಲಿ, ಗೌಡ ಕೊಟ್ಟರೆ ಇರ್ಲಿ ಕೆಟ್ಟರೆ ಇರ್ಲಿ, ಯಾವ ತರನ ಇರ್ಲಿ, ಅವ ಇಲ್ಲಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಯಪ್ಪ ಅವ ಏನ್ ಬೇಡ್ತಾನ ಬೇಡ್ಲಿ, ಕೊಟ್ಟು ಕಳಿಸ್ಬಿಡು ಯಪ್ಪ ಅಂತಾನ ಮಾಳಿಂಗರಾಯ. ಇಲ್ಲೋ ಅವ ಕೆಟ್ಟ ಗೌಡದನ, ಕೊಡುದು ಬೇಡ, ಕೊಟ್ರವ ಕೊಟ್ಟು ಕೂನ ಹಿಡಿಯಲ್ಲ, ಹೊಳ್ಳಿ ಮರ್ತು ಬಿಡ್ತಾನ ಅಂತ ಹೇಳಿ. ಇಲ್ಲಪ್ಪ ಅವ ಮರಿತಾನೋ ಬಿಡ್ತಾನೋ ಗೊತ್ತಿಲ್ಲ, ನಾ ಜಾಮೀನು ಇರ್ತೀನಿಯಪ್ಪ, ಇದಕ್ಕ ನಟ್ ನೋಡು ನಾ ಜಾಮೀನು ಇರ್ತೀನಿ ಅಂತೇಳಿ ಮಾಳಿಂಗರಾಯ ಬಂದು ಬೀರಲಿಂಗೇಶ್ವರ ಹೇಳಿದಾಗ ಅವಾಗ 5 ಹಿಡಿ ಭಂಡಾರ ಕೈಯಂದು ಹಿಡಿದಕೆರೆ 5 ಹಿಡಿ ಭಂಡಾರ ನೀಡಿಬಿಟ್ಟ. ಬೇಡ 5 ಹಿಡಿ ಭಂಡಾರ ನೀರನ್ನ ಇದ್ರ ಹೊಲ ಬೆಳೀತು. ಹೋಗಿ ಹೊಲದಾಗ ಹೊಡೆದ, ಮನ್ಯಾಗ ಹೊಡೆದ, ಹಲವಾರು ಎತ್ತುಗಳು ಕಟ್ಟಿದ, ಕುದುರೆ ಕಟ್ಟಿದ, ಮನೆ ತುಂಬ ಹಗೆ ತುಂಬಿದ. ಇದ್ದ ಸಿರ್ತಾನ ಹಿಂಗ ಇದ್ದಂಗಾಯ್ತು. ಇದ್ರೊಳಗೆ ವಿಷಯ ಸರ್ ಏನು ಕೇಳೋದಪ್ಪ ಅಂತಂದ್ರ ಅವ 3 ದಿನ ಒಂಟೆಗಾಲಲ್ಲಿ ನಿಂತ ತಪಸ್ ಮಾಡ್ತಾನ. ಅಲ್ಲಿ ಬೀರಲಿಂಗೇಶ್ವರ ಕಣ್ಣು ತೆರೆದು ನೋಡ್ಲಿಲ್ಲ.
ಅಂತ ತಪ್ಪು ಬೀರ್ಲಿಂಗೇಶ್ವರಗ ಅವ ಡೊಂಕನಾಡು ದೈಗೊಂಡಗೌಡ ಏನು ಮಾಡಿದ್ದ ಬೀರ್ಲಿಂಗೇಶ್ವರ ಯಾಕೆ ಹೊಳ್ಳಿ ನೋಡ್ಲಿಲ್ಲ ಅದು ಆಯ್ತು. ಆ ನಂತರ ಮೊನ್ನೆ ಮಾಳಿಂಗರಾಯ ಬಂದ, ಅರು ಸಂಜೆನಾಗಿ ಮಾಳಿಂಗರಾಯ ಬಂದ. ಯಪ್ಪ ಅವ ಕರಿ ಕಟ್ಟಿದ ಹಬ್ಬ ಹಾಕಿದ್ರೆ ಸಿರಿತಾನ ಕೊಡ್ತಾನ ಅಂತ ಹೇಳಿ ಆ ಹಬ್ಬ ಮಾಡಕ್ ನಾ ಜಾಮೀನು ಇರ್ತೀನಿ, ನೀ ಸಿರಿತಾನ ಕೊಡುವಂದಾಗ ಬೀರ್ಲಿಂಗೇಶ್ವರ ಸಿರಿತಾನ ಕೊಟ್ಟಾನ. ಹಂಗ ಆ ಮಾಳಿಂಗರಾಯಗ ಮತ್ತು ಡಂಕನಾಡು ದೈಗೊಂಡಗ ಏನು ಎಲ್ಲಿ ಭೇಟಿಯಾಗಿತ್ತು ಅವಂಗ ಅಂತ ಸಂಬಂಧ ಏನಿತ್ತು ಆ ಡಂಕನಾಡು ದೈಗೊಂಡ ಹಬ್ಬ ಮಾಡ್ದ ನನ್ನ ವಿಶ್ವಾಸ ಮಾಳಿಂಗರಾಯಿಗೆ ಏನಿತ್ತು. ಇದು ನಮ್ಮ ಪರಸು ಸರಿಗೆ ನಮಗೆ ಕೇಳ್ತಕ್ಕಂಥ ಚರ್ಚೆ ರೂಪಾಗಿ 2 ಪ್ರಶ್ನೆ ಕೇಳ್ಯದ. ಅವರು ಯಾವ ಪ್ರಕಾರ ಚರ್ಚೆ ಮಾಡಿ ನಿಮ್ಮನ್ನು ಉದ್ದೇಶಿಸಿ ಮನ ಮುಟ್ಟುವಂಗ, ಯಾಕೆ ನಾವು ಮಾತಾಡ್ತಕ್ಕಂಥ ಮಾತಿನೊಳಗೆ ಏನಾರ ಲೋಪದೋಷ ಆಗಿರ್ಬೋದು, ಯಾಕಂದ್ರೆ ಸಣ್ಣ ಸಂಘ ಲೋಪದೋಷ ಆಗಿರ್ಬೋದು. ಆ ಲೋಪದೋಷಗಳನ್ನು ಬದಿಗೊತ್ತಿ ಮುಂದಿನ ಪಾಳ್ಯಕ್ಕ ನಮ್ಮನ್ನು ಉದ್ದೇಶಿಸಿ ಉತ್ತಮವಾಗಿ ಆ ಪರಸುಸವರು ಗದ್ಯ ರೂಪಾಂತರವಾಗಿ ಪದ್ಯ ರೂಪಾಂತರವಾಗಿ ನಮ್ಮನ್ನು ಉದ್ದೇಶಿಸಿ ಮನರಂಜನೆ ಮಾಡಿ ನಿಮಗೆ ವಿಷಯ ತಿಳಿಸ್ತಾರ. ಅದಕ್ಕೀಗ ಕೊನೆಯ ಮಾತು ಒಂದು ಏನಾದ್ರಪ್ಪ ಕೊನೆಯ ಮಾತು ಮತ್ತೊಂದು ನಿಮ್ದು ಏನಪ್ಪ ಅಂತಂದ್ರ ಆ ತಾಯಿ ಗರ್ಭ ಚೀಲ ಜರಾಯುಜ ಚೀಲ ಅಂತಾರ. ಜರಾಯುಜ ಚೀಲ ಅಂತಾರ. ಆ ಹೊಟ್ಯಾಗ ಕೂಸಿರೋ ಹೊತ್ನ್ಯಾಗ ಅಲ್ಲಿ ಒಂದು ರೋದನ ಮಾಡ್ತದ ಕೂಸ. ಯಪ್ಪ ಈ ಗಾಢವಾದ ಅಂಧಕಾರಲಿಂತ ನನ್ನ ಕಡೆಕ ಮಾಡು, ನಿನ್ನ ನಾಮಸ್ಮರಣೆ ಮಾಡಿ ನಿನ್ನ ಭಕ್ತಿ ಮಾಡಿ ನಾ ಕಡೆಕಾಗಿ ನಿನ್ನ ಭಕ್ತಿ ಮಾಡಿ ನಾ ಮುಕ್ತಿ ಮಾಡಿ ಕಡೆಕಾಗಿ ಹೋತು ನೋಯಪ್ಪ ನನಗೆ ಆಶೀರ್ವಾದ ಮಾಡು. ಅದಕ್ಕೆ ಇಲ್ಲಿ ನಿಜಗುಣವರು ಬರೀತಾರ ಒಂದು ಮಾತ. ಏನು ಬರ್ದ್ರಿಪ್ಪ ಅವರು? ಯಾರು ನಾನಂದು ವಿಚಾರಿಸು ವಿಷೇಮ ಸಂಸಾರವಿದು ಕನಸೆಂದೇರಿ. ಅಲ್ಲಿ ತಾಯಿ ಹೊಟ್ಟೆಗೆ ಅಳತಿರ್ತದ, ಭೂಮಿ ಬಿದ್ದುಕೊಳ್ಳೆ ತಾಯಿ ಹೊಟ್ಟೆಲಿಂದ ಬಂದ್ಕೊಳ್ಳೆ ಯಾ ಯಾ ಅಲ್ಲಿ ಏನಾಗುತ್ತ, ಯಪ್ಪ ನಾ ಅಲ್ಲಿ ವಸನ ಕೊಟ್ಟು ಬಂದಿರ್ತದ, ನೀನ್ ನಾಮಸ್ಮರಣೆ ಮಾಡಿ ಕಡೆಕಾಗ್ತೀನಿ ಅಂತ ಹೇಳಿರ್ತದಲ್ಲ, ಇಲ್ಲಿ ಭೂಮಿ ಬಂದ್ಕೊಳ್ಳೆ ನಾ ಯಾರು ಅಲ್ಲಿ ಕೊಟ್ಟಂತ ವಚನವನ್ನು ಮರೆತು ಬಿಡುತ್ತ ಕೂಸ ಮರೆತು ಬಿಡ್ತಾರೆ. ಅಲ್ಲಿ ಕೂಸ ಮರೆತು ಬಿಡುತ್ತ. ಅದಕ್ಕ ಆ ಮರೆತಿರ್ತಕ್ಕಂಥ ಅರು ತಿಳ್ಕೊಳಕ್ ಒಬ್ಬ ಗುರು ಬೇಕ್ರಿ. ಎಂತ ಬೇಕ್ರಿ ಗುರು? ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಅದಕ್ಕ ಆ ಗುರುನಾಥನ ಹುಡುಕೋತ ಈ ಮಾನವ ಜನ್ಮ ಹೆಂಗ್ ಸಫಲ ಆಗ್ತಂದ್ರ ಭಕ್ತಿ ಮಾಡ್ಕೋತ ಹೋದ್ರ ಸಫಲ ಆಗುತ್ತ. ಆ ಭಕ್ತಿ ಯಾವ ರೀತಿ ಮಾಡ್ಬೇಕನ್ನೋದು ಒಂದು ಸುಂದರವಾಗಿ ಒಂದು 5 ನುಡಿ ಚಾಲ್ ಹಾಡಿ ಬಂದೀದಿ ಭವಕ ಮಾಡಬೇಡ ಕೆಡಕ ಸುಳ್ಳದೋ ಮಾಯ ಲೋಕ ಅನ್ನುವಂತ ಒಂದು ಪದ್ಯವನ್ನು ಹಾಡಿ ನಮ್ಮ ಪರಸುಸೂರಿಗೆ ಪಾಳ್ಯವನ್ನು ಕೊಡೋಣಂತ. ಈಗ ದಯವಿಟ್ಟು ಸಭಾ ಚಿಕ್ಕ ಸಭಾ ಇದ್ರು ಚೊಕ್ಕ ಸಭಾ ಶಾಂತ ಕೂಡದ, ಅದಕ್ಕೆ ಒಂದು ಪದ್ಯವನ್ನು ಹಾಡಿ ಸರಿಗೆ ಚಾನ್ಸ್ ಕೊಡೋಣ. ಹಲೋ, ಇಲ್ಲಿ ಒಂದು ವಿಷಯ ಇಟ್ಟಾರಿಪ್ಪ. ಏನಿಟ್ಟಾರಿಪ್ಪ? 2 ತಂಡಕ್ಕಂತ ಸೇರಿಟ್ಟಾರ. ಗಣಪತಿಯನ್ನು ಹೆಣ್ಣು ಗಂಡು ಪುರಾಣ ಲೇಖಬದ್ಧವಾಗಿ ಹೇಳ್ಬೇಕಂತ ಹೇಳ್ಯಾರ ಅವರು. ಗಣಪತಿ ಹೆಣ್ಣು ಗಂಡು ಅದನ್ನ ಇಟ್ಟು 101 ರೂಪಾಯಿ ಆಯರ್ ಇಟ್ಟಾರ. ಲೇಖಬದ್ಧವಾಗಿ ಹೇಳ್ಬೇಕಂತ ಹೇಳ್ಯಾರ. ಅದು ಯಾಕಂದ್ರ ನಾವೇನು ಬಹಳ ಬಲ್ಲವರಲ್ಲ ನಮ್ದು, ಯಾಕಂದ್ರೆ ಇದು 1 ವರ್ಷದ ಸಂಘ ಅದ. ಆದ್ರೂ ಕೂಡ ನಮ್ಮ ಮತಿಗೆ ಮುಟ್ಟಿದೊಟ್ಟು ಅವ್ರು ಲೇಖಬದ್ಧವಾಗಿ ಹೇಳ್ಬೇಕಂತ ಹೇಳ್ಯಾರ. ಶಿವಪುರಾಣ 18 ಪುರಾಣ, ವರಹ ಪುರಾಣ, ಬ್ರಹ್ಮಾಂಡ ಪುರಾಣ, ಲಿಂಗ ಪುರಾಣ, ಸ್ಕಂದಸ್ ಪುರಾಣ, ಹಿಂಗ 18 ಪುರಾಣದೊಳಗೆ ಪುರಾಣ ಪೈಕಿ ಒಂದು ಶಿವಪುರಾಣ ಅಂತ ಐತಿ. ಹೌದು, ನಾ ಓದಿದ ಪ್ರಕಾರ, ನನಗೆ ತಿಳಿದ ಪ್ರಕಾರ, ಸರ್ ಏನ್ ಬೆಳೆಸ್ತಾರೋ ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ, ನನಗೆ ತಿಳಿದ ಪ್ರಕಾರ ಹೇಳ್ತೀನಿ. ಆ ಶಿವಪುರಾಣದಾಗ ಇರುವಂತ ಆಧಾರ ಪ್ರಕಾರ ಆ ಮೊದಲ ಪಾರ್ವತ ದೇವಿ ಏನ್ ಮಾಡ್ತಿರ್ತಾಳ, ಸ್ನಾನ ಕುಂತ ಟೈಮ್ದಾಗ ತನ್ನ ಮೈಯನ್ನ ಹೆಡಕ್ನಾಗಿರುವಂತ ಮಣ್ಣನ್ನು ತಿಕ್ಕಿ ಒಂದು ಮೂರ್ತಿ ಮಾಡ್ತಾಳ. ಮೂರ್ತಿ ಮಾಡಿ ಅದಕ್ಕೆ ಅಲ್ಲಿ ನಾ ಜೀವಕಾಳ ತುಂಬಿ ಅಲ್ಲಿ ನಾ ಜಳಕ ಮಾಡಾಕತ್ತಿರ್ನಿ, ದ್ವಾರ ಬಾಗ್ಲಿ ಕುಂದ್ರ ಅಂತೇಳಿ ದ್ವಾರಪಾಲಕನ ಮಾಡಿ ಅಲ್ಲಿ ಗಣಪತಿನ ಕುಂದ್ರಸ್ತಾಳ ಬಾಗ್ಲಿಗೆ. ಇನ್ನ ಗಣಪತಿ ಅಂತ ಹೆಸರು ಇರಲ್ಲ, ಅಲ್ಲಿ ಬಾಗ್ಲಿ ಕುಂದ್ರಿಸಿರ್ತಾಳ. ಕುಂದ್ರಿಸಿದ ಹೊತ್ನ್ಯಾಗ ಇವ ಪರಮಾತ್ಮ ಬರ್ತಾನ ಡೈರೆಕ್ಟ್. ಪಾರ್ವತಿ ತನ್ನ ಮನೆ ಇರ್ತ ತಾನೇ ಬರ್ತಾನ. ಹೌದು, ಬಂದ ಟೈಮ್ದಾಗ ನನ್ನ ತಾಯಿ ಜಳಕ ಮಾಡಾಕತ್ತಾಳ, ನಾ ಬಾಗಲ ಬಿಡುದಿಲ್ಲ. ಅವ ಪರಮಾತ್ಮ ಅಲ್ಲೋ ನೀ ಈಟದಿ, ನೀ ದಾರಿ ಕಾಯಕತ್ತಿ, ನನ್ನ ಮನೆ ನಾ ಹೋಗ್ತೀನಿ ಪಾರ, ಏನಿಲ್ಲ ನಮ್ಮ ಅವ್ವ ನನ್ನ ಕುಂದ್ರಿಸಿಳ, ನಾ ದ್ವಾರಪಾಲಕ ಜಳಕ ಆಗುತ್ತಾನ, ಒಳಗ್ ಬಿಡಲ್ಲ ಅಂತ ಟೈಮ್ದಾಗ ಪರಮಾತ್ಮ ಏನ್ ಮಾಡ್ತಾನ, ತನ್ನ ಬಲಿ ಇರತಕ್ಕಂತ ತ್ರಿಶೂಲ ತಗೊಂಡಪ್ಪ ಅದು ಪಾರನ ಹುಡುಗ ರುಂಡ ಹೊಡಿತಾನವ. ರುಂಡ ಹೊಡೆಯನೈತೆ. ಅವಾಗ ಪಾರ್ವತ ದೇವಿ ಜಳಕ ಮಾಡ್ಕೊಂಡು
ದೊಡ್ಡ ಬಿದ್ದದ್ ನೋಡಿ ತಾಯಿ ಎಳ್ಕೋತ ರೋದನ ಮಾಡಿಕೆ ಪರಮಾತ್ಮ ಕೇಳ್ತಾಳ, ಏನ್ ಕೇಳಿದ್ರಿ? ಸ್ವಾಮಿ ನನ್ನ ಕಂದನ ನನ್ನ ಕಾಯ್ಕೋತ ಕೌಲಿಗೆ ಯಾರ ಬರ್ಬೋದು ಪರಪುರುಷರು ಅಂತೇಳಿ ನನ್ನ ಕಂದನ ಕುಂದ್ರಿಸಿದ್ದೆ. ಯಾವಾಗ ನೀ ನನ್ನ ಕಂದನ ರುಂಡ ಹೊಡೆದಿ ಅಂದ್ರೆ ನನ್ನ ಕಂದ ನನಗೆ ಬೇಕು, ನನ್ನ ಕಂದ ನನಗೆ ಬೇಕು. ಈಗ ಸೃಷ್ಟಿಯ ಪ್ರಳಯ ಆಗಲಿ ಆದ್ರೆ ನನ್ನ ಕಂದ ನನಗೆ ಬೇಕಂತ ಹಠ ಹಿಡಿದು ಕುಂತಾಗ ಪರಮಾತ್ಮ ಯೋಚನೆ ಮಾಡ್ತಾನ. ಏನ್ ಮಾಡಿದನ್ರಿ? ಯಾವ ದಕ್ಷಿಣ ದಿಕ್ಕಿಗೆ ಅವ ಯೋಚನೆ ಮಾಡ್ತಾನ, ದಕ್ಷಿಣ ದಿಕ್ಕಿಗೆ ಹೋತಾನ. ಅಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ ಟೈಮ್ದಾಗ ಅಲ್ಲಿ ಗಜಾಸುರ ಅನ್ನೋ ಒಂದು ಆನೆ ಇರುತ್ತ. ಆನೆ ಇರ್ತದ. ಗಜ ಹಾ, ಗಜ ಅದು ಆನೆ ಇರುತ್ತ. ಆ ಆನೆ ಹೆಣ್ಣಾನೆ, ಅದು ಹೆಣ್ಣಾನಿ. ಹೆಣ್ಣಾನಿ. ಹಿಂಗಾದ್ರೆ ಇದಕ್ಕೆ ಬರಬರಿ ಆಗಲ್ಲ ಅಂತೇಳಿ ಆ ದಿಕ್ಕಿಗೆ ಹೋಗಿ ಆನೆ ರುಂಡವನ್ನ ಕಡಿದು ತಂದು ಆ ಶಿಶುವಿಗೆ ಹಚ್ಚಿದಾಗ ಅದಕ್ಕೆ ಜೀವಕಾಲಾಗ್ಯದ. ಅಲ್ಲಿಂದ ಗಜ ಅಂದ್ರೆ ಆನೆ. ಆ ಆನೆ ರುಂಡವನ್ನು ತಂದು ಹಚ್ಚಿದಾಗ ಅಲ್ಲಿಗೆ ಗಣಪತಿ ಅಂತ ಹೆಸರು ಬಂತು. ಇಲ್ಲಿ ತಳಗ ನೋಡಿದ್ರೆ ದೇಹ ಗಂಡಿಂದದ, ಗಂಡಿಂದದ. ಮ್ಯಾಗ ನೋಡಿದ್ರೆ ದಿಂಬ ಹೆಣ್ಣು ಆನಿದದ. ಆನಿದದ. ಇದು ಗಂಡ ಅಂತಿರು ಹೆಣ್ಣು ಅಂತಿರು ಪುರಾಣ ಲೇಖ